ನಾಯಕ ವಿತ್ ವಿನಾಯಕಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವಂತಹ ಹಾವುಗಳು, ಅದರ ಪ್ರಭೇದಗಳು, ಅಂದರೆ ವೆರೈಟಿ ಆಫ್ ಸ್ನೇಕ್ಸ್ ಏನೇನು, ಅದ್ರ ಬಗ್ಗೆ ಮಾತಾಡಿದೀವಿ. ಅದರ ಜೊತೆಗೆ ನಮ್ಮ ಕಾಳಿಂಗ ಅಥವಾ ಕಿಂಗ್ ಕೋಬ್ರಾ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ರಿಸರ್ಚ್ ಮಾಡಿ ಒಂದು PhD ಮಾಡಿ ಡಾಕ್ಟರೇಟ್ ಅನ್ನ ಪಡೆದಿರುವಂತಹ ಡಾಕ್ಟರ್ ಗೌರಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡ್ಕೊಂಬರ್ಬೇಕು. ಇವತ್ತಿನ ಎಪಿಸೋಡ್ ಇಟ್ಸ್ ಆಲ್ ಅಬೌಟ್ ಕಾಳಿಂಗ ಅಲಿಯಾಸ್ ಕಿಂಗ್ ಕೋಬ್ರಾ. ಅದರ ಬದುಕು, ಅದರ ಚಲನವಲನ, ದ ಗ್ರೇಟೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಮತ್ತೆ ನಾವು ಮನುಷ್ಯರು ಮತ್ತು ಕಿಂಗ್ ಕೋಬ್ರಾಗೆ ಇರುವಂತಹ ಒಂದಿಷ್ಟು ಸಿಮಿಲಾರಿಟೀಸ್ ಮತ್ತು ಆ ಒಡನಾಟ, ಕನೆಕ್ಷನ್ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಎಪಿಸೋಡ್ ಅಬೌಟ್ ಕಿಂಗ್ ಕೋಬ್ರಾ AKA ಕಾಳಿಂಗ ವಿತ್ ಡಾಕ್ಟರ್ ಗೌರಿಶಂಕರ್. ಸೊ ತಡ ಮಾಡದೆ ಶುರು ಮಾಡೋಣ. ಸರ್, ಅ ವಾರ್ಮ್ ವೆಲ್ಕಮ್ ಟು ಯು. Thank you, Nayaka. It's a great pleasure to be here. ಕಿಂಗ್ ಕೋಬ್ರಾ ಅಂತ ಇದ್ದಂಗೆನೆ 1836 ಮೊದಲ ಇದರ ಒಂದು ಮೆನ್ಷನ್ ಆಗತ್ತೆ. ಅಲ್ಲಿಂದ ಶುರು ಮಾಡೋಣ ಕತೆ. ಸೊ ಫಸ್ಟ್ ಟೈಮ್ ಕಿಂಗ್ ಕೋಬ್ರಾ ಬಗ್ಗೆ ಮಾತಾಡಿದ್ ಅವಾಗ್ಲೇನಾ, ಅಥವಾ ಅದಕ್ಕೆ ಮುಂಚೆ ಎಲ್ಲೂ ಡಾಕ್ಯುಮೆಂಟೇಶನ್ ಇರ್ಲಿಲ್ವಾ? ಅದಕ್ಕೆ ಮುಂಚೆ ಎಲ್ಲೂ ಡಾಕ್ಯುಮೆಂಟೇಶನ್ ಇರಲಿಲ್ಲ. ಕ್ಯಾಂಟರ್ ಅನ್ನೋರು ಅದನ್ನ ನಾವು ನೋಡಿದಾಗ ಇದೇನು ವ್ಯತ್ಯಾಸವಾಗಿದೆಯಲ್ಲ, ಬೇರೆ ತರ ಇದೆಯಲ್ಲ ಅಂತ ಅದನ್ನ ಚೆಕ್ ಮಾಡಿದಾಗ ಅದನ್ನ ಯಾರು ಡಿಸ್ಕ್ರೈಬೇ ಮಾಡಿರ್ಲಿಲ್ಲ. ಸೊ ಅವರು ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಈ ಹಾವು ಇಷ್ಟು ಉದ್ದ ಇತ್ತು, ಇಷ್ಟೊಂದು ಪಟ್ಟೆಗಳಿದಾವೆ, ಇದಕ್ಕೆ ಎಡೆ ಅದ್ರ ಸಾಯಿಸಿ ಬಿಟ್ಟಿದ್ರು, ಅಫ್ಕೋರ್ಸ್ ಕೊಂದಾಕಿದ್ರು, ಎಡೆ ಹಿಂಗಿತ್ತು, ಅದೆಲ್ಲ ಸ್ಕೆಚ್ ಮಾಡಿ, ಆಗೆಲ್ಲ ಫೋಟೋಸ್ ಎಲ್ಲ ಇರ್ಲಿಲ್ಲಲ್ಲ. 1836 ಅವರು ಪಬ್ಲಿಷ್ ಮಾಡ್ತಾರೆ ಒಂದು ಕಿಂಗ್ ಕೋಬ್ರಾ ಅಂತ ಸ್ಪೀಶೀಸ್, ಓಫಿಫಿಗಸ್ ಹ್ಯಾನಾ ಆರ್ ಕ್ಯಾಂಟರ್ ಅಂತ ಕೊಟ್ಟಿರ್ತಾರೆ ಹೆಸರು. ಅದಾದ್ಮೇಲೆ ಇದುವರೆಗೂ 1800 ಏನೋ ಆಲ್ಮೋಸ್ಟ್ 186 ವರ್ಷ ಆಗಿದೆ ನನ್ನ ರಿಸರ್ಚ್ ಆಗಿ. ಸೊ ನಿಮ್ ಬಿಟ್ರೆ ಇನ್ ಎಷ್ಟು ಜನ ಕಿಂಗ್ ಕೋಬ್ರಾ ಮೇಲೆ ರಿಸರ್ಚ್ ಮಾಡಿದ್ದಾರೆ? ತುಂಬಾ ಕಡಿಮೆ. ನನ್ನ ಸೀನಿಯರ್ ಅಲ್ಲ, ನನ್ನ ಗುರುಗಳಾಗಿರುವ ರೋಮುಲಸ್ ವಿಟೇಕರ್ ಅನ್ನೋರು ಕೆಲಸ ಮಾಡ್ತಿದ್ರು. ಅವ್ರಾದ್ಮೇಲೆ ನಾನು, ನನ್ನ ಸ್ನೇಹಿತರು ಕೆಲವರು ಜನ ಥೈಲ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ತುಂಬಾ ಕಡಿಮೆ, ಒಂದು 4 ಜನ ಇಲ್ಲ 5 ಜನ ಅಂತ ಲೆಕ್ಕ ಹಾಕ್ಬೋದು ಅಷ್ಟೇ. 4 ಜನ ಅಥವಾ 5 ಜನ. ಸೊ ಕಿಂಗ್ ಕೋಬ್ರಾನ ನಾವು ಎಲ್ಲೆಲ್ಲಿ ಕಾಣ್ಬೋದು? ಇದು ಒಂಥರ ಎಂಡೆಮಿಕ್ ಸ್ಪೀಶೀಸ್ ಎಲ್ಲ, ಅಂದ್ರೆ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಇಲ್ಲ ನಿಮ್ಗೆ, ಆ ಕಡೆ ಆಸ್ಟ್ರೇಲಿಯಾ ಹೋದ್ರೆ ಅಲ್ಲೂ ಇಲ್ಲ, ಆಫ್ರಿಕಾದಲ್ಲೂ ಇಲ್ಲ. ಆಫ್ರಿಕಾ, ಎಕ್ಸಾಕ್ಟ್ಲಿ. ಸೊ ಕಿಂಗ್ ಕೋಬ್ರಾನ ನಾವು ಎಲ್ಲೆಲ್ಲಿ ನೋಡ್ಬೋದು ಮತ್ತು ಅದರ ತಳಿಗಳೇನು? ನಮ್ಮ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇಂದ, ಅಂದ್ರೆ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ, ನಮ್ಮ ಪಶ್ಚಿಮ ಘಟ್ಟದಿಂದ, ಹಾಗೆ ಈಸ್ಟರ್ನ್ ಘಾಟ್ಸ್, ನಮ್ಮ ಒರಿಸ್ಸಾ, ಆಂಧ್ರ, ಹಿಮಾಲಯಸ್, ಹಾಗೇ ಹೋದ್ರೆ ಕಂಬೋಡಿಯಾ, ಮಯನ್ಮಾರ್ ಎಲ್ಲ, ಥೈಲ್ಯಾಂಡ್ ವರ್ಗೂ, ಆಮೇಲೆ ಬೋರ್ನಿಯೋ, ಬಾಲಿ, ಸುಮಟ್ರಾ, ಮತ್ತೆ ಫಿಲಿಪಿನ್ ಐಲ್ಯಾಂಡ್, ಸುಲವೇಸಿ, ಈ ಎಂಟೈರ್ ನಮ್ಮ ರೈನ್ ಫಾರೆಸ್ಟ್ ಅಂತ ಏನು ಹೇಳ್ತೀವಿ, ಟ್ರಾಪಿಕಲ್ ರೈನ್ ಫಾರೆಸ್ಟ್, ಅಲ್ಲಿ ಮಾತ್ರ ಕಾಣಿಸ್ಬರುತ್ತೆ. ಅಫ್ಕೋರ್ಸ್ ಆಫ್ರಿಕಾದಲ್ಲೂ ರೈನ್ ಫಾರೆಸ್ಟ್ ಇದೆ, ಅಮೆಝಾನ್, ನಮ್ಮ ಸೌತ್ ಅಮೆರಿಕಾದಲ್ಲೂ ರೈನ್ ಫಾರೆಸ್ಟ್ ಇದೆ, ಆದ್ರೆ ಅಲ್ಲಿ ಕಿಂಗ್ ಕೋಬ್ರಾ ಇಲ್ಲ, ನಮ್ಮಲ್ಲಿ ಮಾತ್ರ ಇರೋದು. ಅಂದ್ರೆ ಇದೇ ಸೈಜ್ ಇನ್ ಹಾವು, ಅಂದ್ರೆ ಮೇ ಬಿ ಸಮಥಿಂಗ್ ಲೈಕ್ ಅನಕೊಂಡಾ. ಅಫ್ಕೋರ್ಸ್ ವಿಷರಹಿತ ಹಾವು, ತುಂಬಾ ಲಾರ್ಜ್ ಸ್ಪೀಶೀಸ್. ಇದು ಒನ್ ಆಫ್ ದ ಲಾರ್ಜೆಸ್ಟ್ ವೆನಮಸ್ ಸ್ನೇಕ್ ಅಂದ್ರೆ ನಮ್ಮ ಕಾಳಿಂಗಾನೆ, ಕಿಂಗ್ ಕೋಬ್ರಾ. ಅನಕೊಂಡ ಇದಕ್ಕಿಂತ ದಪ್ಪ, ಐ ಮೀನ್ ದೊಡ್ಡದಿರುತ್ತಲ್ಲ? ಹೌದು, ಲಾರ್ಜ್. ಅದು ಅಂದ್ರೆ ಇಷ್ಟು ದಪ್ಪ ಇರುತ್ತೆ. ಪೈಥನ್ಕಿಂತ ದೊಡ್ಡದಾಗಿರುತ್ತೆ. ಪೈಥನ್ನು ಅನಕೊಂಡೆಲ್ಲ ಒಂದೇ ಸೈಜ್. ನಮ್ಮಲ್ಲಿ ಹೆಬ್ಬಾವು ಅಂತೀವಲ್ಲ, ಅದೇ ರೀತಿ. ಬಟ್ ಅವರಲ್ಲಿ ಕಾಳಿಂಗ ಇಲ್ಲ, ಕಿಂಗ್ ಕೋಬ್ರಾ ಇಲ್ಲ, ನಮ್ಮಲ್ಲಿ ಇದೆ. ನಮ್ಮಲ್ಲಿ ಲಾರ್ಜೆಸ್ಟ್ ವೆನಮಸ್ ಸ್ನೇಕ್. ಒಂದು ಕಿಂಗ್ ಕೋಬ್ರಾ 8 ಜನನ ಸಾಯಿಸಬಹುದು, ಅಷ್ಟು ವೆನಮ್ ಇರುತ್ತೆ ಅದ್ರಲ್ಲಿ ಅಂತ ನೀವ್ ಹೇಳ್ತಾ ಇದ್ರಿ. ಜಾಸ್ತಿ ಹೇಳ್ಬೋದು ಅದ್ರ ಬಗ್ಗೆ? ಖಂಡಿತ. ಸೊ ವಿಷ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ತಪ್ಪಾಗಿ ತಿಳ್ಕೊಳ್ತಾರೆ, ವಿಷ ಇದೆ ಹಾವು, ನಮ್ಮನ್ನ ಕಚ್ಚಲಿಕ್ಕೆ, ನಮ್ಮನ್ನ ಸಾಯಿಸ್ಲಿಕ್ಕೆ ಅಂತಾನೆ ಒಂದು ಹಾವು ಹುಟ್ಟಿದೆ ಅಂತ. ಅದು ತಪ್ಪು. ವಿಷ ಬಂದು ಇಟ್ಸ್ ಅ ಮಾಡಿಫೈಡ್ ವೆನಮ್, ಮಾಡಿಫೈಡ್ ಸಲೈವಾ. ನಮ್ಮ ಎಂಜಲು ಹೇಗಿದೆಯೋ ಅದೇ ತರ ಒಂದು ಪ್ರಾಣಿನ ಸಾಯಿಸಿ ಜೀರ್ಣಕ್ಕೆ ಉಪಯೋಗ ಆಗುವಂತ ಒಂದು ದ್ರವ, ಒಂದು ಏನೋ ಪ್ರೋಟೀನ್. ಎಕ್ಸಾಕ್ಟ್ಲಿ. ಅದು ತಿಂದಾಗ ಇಟ್ ವಿಲ್ ಹೆಲ್ಪ್ ಇನ್ ಡೈಜೆಷನ್. ನಮ್ಮನ್ನ ಸಾಯಿಸ್ಬೇಕು ಅಂತ ಮಾಡಿಲ್ಲ. ಆ ವಿಷ ಬಂದು ಕಿಂಗ್ ಕೋಬ್ರಾ ಲಾರ್ಜ್ ಸೈಜ್ ಇರೋದ್ರಿಂದ ಅದರದ್ದು ಬ್ಯಾಗ್, ಅಂದ್ರೆ ವೆನಮ್ ಗ್ಲ್ಯಾಂಡ್ ಅಂತೀವಲ್ಲ, ಅದ್ರದ್ದು ಬ್ಯಾಗ್ ಸ್ವಲ್ಪ ದೊಡ್ಡದಿರುತ್ತೆ. ಹತ್ರ ಒಂದು 6 ml 7 ml ಅಷ್ಟು ವೆನಮ್ ಸಿಗುತ್ತೆ. ಅಷ್ಟು ಕ್ವಾಂಟಿಟಿ ಬೇರೆ ಯಾವ ಹಾವಲ್ಲಿ ಇಲ್ಲ. ಬಟ್ ಪೊಟೆನ್ಸಿ ನಮ್ಮ ಕೋಬ್ರಾ ಅಷ್ಟೇ ಇರ್ಬೋದು. ಆ ಕ್ವಾಂಟಿಟಿ ಹೆಚ್ಚಾಗಿರೋದ್ರಿಂದ ನೀವು ಹೇಳದಂಗೆ ಕರೆಕ್ಟ್ ಆಗಿ
ಎಲ್ಲರಿಗೂ ಒಂದೊಂದು ಇಂಜೆಕ್ಷನ್ ತೆಗೆದು ಸೂಜಿ ತಗೊಂಡು ಹಾಕಿದ್ರೆ 8 ಜನನ ಖಂಡಿತ ಸಾಯಿಸ್ಬೋದು. ಅಯ್ಯಪ್ಪ, ಅಂದ್ರೆ 1 ml ಒಬ್ಬ ವ್ಯಕ್ತಿನ ಸಾಯಿಸ್ಬೋದು. ಸಾಕು, ಆರಾಮಾಗಿ ಆಗತ್ತೆ, ಸಾಕೋದು. ಮತ್ತೊಂದು ಆನೆನೆ ಸಾಯಿಸುವಂತ ಅಷ್ಟು ಕ್ವಾಂಟಿಟಿ ಆಫ್ ವೆನಮ್ ಇದೆ ಅಂತ ಹೇಳ್ಬೋದು. ಆನೆ ಸಾಯಿಸುವಂತ ಯಾವ ಪ್ರಾಣಿನೂ ಇಲ್ಲ, ಆಕ್ಚುಲಿ ಯಾವ ಹಾವೂ ಇಲ್ಲ. ಬ್ಲಾಕ್ ಮಾಮನು ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಅನಕೊಂಡ ಬಿಡಿ, ಅದಕ್ಕೆ ವಿಷನೇ ಇಲ್ಲ. ಆದ್ರೆ ಆನೆಯನ್ನ ಸಾಯಿಸುವಂತ ಒಂದು ವಿಷ ಇದೆ ಅಂದ್ರೆ ನಮ್ಮ ಕಾಳಿಂಗ ಸರ್ಪ ಮಾತ್ರ, ಕಿಂಗ್ ಕೋಬ್ರಾ ಮಾತ್ರ. ಈ 4 ಜಾತಿಗಳಿದೆ ಹಾವಲ್ಲಿ, ಅಂದ್ರೆ ಕಾಳಿಂಗನಲ್ಲಿ 4 ಜಾತಿ ಇದೆ ಅಂತ ಹೇಳಿ ಹೆಂಗ್ ಕಂಡಿಡಿದ್ರಿ ಸರ್ ನೀವು? ಯಾಕೆಂದ್ರೆ ನಮ್ಗೆಲ್ಲ ಒಂದೇ ತರ ಕಾಣತ್ತೆ ಹಾವುಗಳು, ಏನೋ ಕಲರ್ ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು, ಬಟ್ 4 ಡಿಫ್ರೆಂಟ್ ಬ್ರೀಡ್ಸ್ ಇದೆ ಅಂತ, ಸ್ಪೀಶೀಸ್ ಇದೆ ಅಂತ ಹೇಗ್ ಕಂಡಿಡಿದ್ರಿ ನೀವು? ವೆರಿ ಗುಡ್. ಅದಕ್ಕೊಂದು ಚಿಕ್ಕ ಸ್ಟೋರಿನೇ ಹೇಳ್ಬೇಕಾಗತ್ತೆ. ನಾನು ಆಗುಂಬೆಯಲ್ಲಿ ಸೆಟ್ಲ್ ಆಗಿದ್ದಾಗ ಹಾವುಗಳು ಮನೆಗಳೆಲ್ಲ ಬರ್ತಿತ್ತು ಅಲ್ವಾ, ಹಿಡಿದು ಸಂರಕ್ಷಣೆ ಕಾಡಿಗೆ ಬಿಡ್ತಾ ಇದ್ವಿ. ಅದ್ರ ಬಿಡೋ ಟೈಮಲ್ಲಿ ನಮ್ಮ ಸೈಂಟಿಫಿಕ್ ಡೇಟಾ, ಅದೆಷ್ಟು ಉದ್ದ ಇತ್ತು, ಎಷ್ಟು ತೂಕ ಇತ್ತು, ಏನ್ ಮಾಡ್ತಾ ಇತ್ತು, ಈ ತರ ಡೇಟಾ ಕಲೆಕ್ಟ್ ಮಾಡ್ತಿದ್ದಾಗ ಒನ್ ಆಫ್ ದಿ ಇನ್ಸಿಡೆಂಟ್ಸ್ ಅಲ್ಲಿ ನನಗೆ ಹಾವು ಕಚ್ಚಿತು, ಕಾಳಿಂಗ ಸರ್ಪ. ಅದನ್ನ ಕಚ್ಚಿ ಬದುಕಿರೋದು ಜನ ತುಂಬಾ ಕಡಿಮೆ, ಅದ್ರಲ್ಲಿ ನಾನೊಬ್ಬ. ಸೊ ಬದುಕಿದ್ದೆ. ಹಾಸ್ಪಿಟಲ್ ಇದ್ದಾಗ ಅದಕ್ಕೆ ಮದ್ದಿಲ್ಲ, ಹಾವು ಕಚ್ಚಿದ್ರೆ ಅದಕ್ಕೆ ಮದ್ದಿಲ್ಲ. ನನ್ನ ಹತ್ರ ಥೈಲ್ಯಾಂಡ್ ಇಂದ ತಂದಿದ್ದ ಮದ್ದಿತ್ತು, ಅದನ್ನ ಹಾಕಿದಾಗ ಅದು ವರ್ಕ್ ಮಾಡಿಲ್ಲ. ಅವಾಗ ಗೊತ್ತಾಯ್ತು, ಯಾಕೆ ಒಂದೇ ಪ್ರಭೇದ ಆದ್ರೆ ಅದರದ್ದು ವಿಷ, ಅದರದ್ದು ಆಂಟಿವೆನಮ್, ಅದರದ್ದು ಮದ್ದು ನಮಗೂ ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡಿಲ್ಲ. ಅವತ್ತು ಗೊತ್ತಾಯ್ತು ಅದು ಬೇರೆ ಸ್ಪೀಶೀಸ್ ಇರ್ಬೋದು, ಇದು ಬೇರೆ ಸ್ಪೀಶೀಸ್ ಇರ್ಬೋದು ಅಂತ. ಬದುಕಿದ್ರೆ ಈ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತಿದ್ದೆ, ಬದುಕದೆ. ಥ್ಯಾಂಕ್ಸ್ ಟು ಅವರ್ ಕಿಂಗ್ ಕೋಬ್ರಾ. ಅಂದ್ರೆ ಹಾವು ಕಚ್ಚಿದಾಗ ಹೆಂಗಿತ್ತು ಸರ್ ಅದು? ಅದೊಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸೇ, ಅದ್ರ ಭಯಂಕರ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವ್ ಏನ್ ಸರ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಟೈಮ್? ಅದು ಇನ್ನೊಂದ್ಸಲ ಯಾರಾದ್ರೂ ಹಾವು ಕಚ್ಚಿಸ್ಕೊಳ್ಳಲ್ಲ. ಒಳ್ಳೇದಂದ್ರೆ ನನಗೆ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್ ಆರ್ಮಿ ಸೇರ್ಕೊಳ್ತಾನೆ ಅಂದ್ರೆ ಆ ಒಂದು ಪ್ಯಾಷನ್ ಅಲ್ಲಿ ಸೇರ್ಕೊಳ್ತಾನೆ. ನಾನು ದೇಶಕ್ಕೋಸ್ಕರ ನಾನು ನನ್ನ ಜೀವನವನ್ನ ಅರ್ಪಿಸ್ತೀನಿ ಅಂತಾನೆ ಹೋಗೋದು. ನಾನು ಅಲ್ಲಿ ಹೋಗಿ ಮಜಾ ಮಾಡ್ತೀನಿ ಅಂತ ಹೋಗಲ್ಲ. ಆ ರೀತಿ ಇದ್ದಾಗ ನಾನು ಹಾವುಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದ್ದು ರಿಸ್ಕ್ ಫ್ಯಾಕ್ಟರ್ ನನ್ಗೆ ಗೊತ್ತಿದ್ದೆ, ನಾನು ಮಾಡ್ತಾ ಇದ್ದೆ, ನನ್ಗೆ ಗೊತ್ತಿಲ್ದಿರೇನು ಹೋಗಿಲ್ಲ. ಆವಾಗ ನನ್ ಕಚ್ಚಿದಾಗ ನಾನು ಕಾಮ್ ಆಗಿದ್ದೆ. ನಾವು ಓದೋ ಎಪಿಸೋಡ್ ಅಲ್ಲಿ ಮಾತಾಡಿದಾಗ ಹೆಂಗೆ ಕಾಮ್ ಆಗಿರ್ಬೇಕು, ಹಾರ್ಟ್ ಬೀಟ್ ನಾರ್ಮಲ್ ಆಗಿ ಇಟ್ಕೋಬೇಕು, ವೆನಮ್ ಬಂದು ನಿಮ್ಮ ವಿಷ ಬಂದು ಹಾರ್ಟ್ಗೆ ಹೋಗ್ಬಾರ್ದು, ಬ್ರೈನ್ಗೆ ಹೋಗ್ಬಾರ್ದು, ನನಗೆ ಗೊತ್ತಿತ್ತು. ಆರಾಮಾಗಿದ್ವಿ ನಾವು, ಆರಾಮಾಗಿ ಹಾಡು ಕೇಳ್ಕೊಂಡು. ಏನೋ ನಮ್ಮ ಫ್ರೆಂಡ್ ಸಂದೇಶ್ ಕಡೂರ್ ಅವ್ರು ಇದ್ರು, ಏನೋ 20 ನಿಮಿಷದಲ್ಲಿ ಸಾಯ್ತೀವಿ ಅಂತ ಹೇಳಿ, ನೀನ್ ಸತ್ತೇ ಇಲ್ಲ ಇನ್ನು ಅಂತ ಜೋಕ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ ನರ್ಸ್ಗಳು ಡಾಕ್ಟರ್ಗಳ ಜೊತೆ ಏನೋ ಕೈಂಡ್ ಆಫ್ ಫ್ಲರ್ಟ್ ಮಾಡ್ಕೊಂಡು ಆರಾಮಾಗಿ. ಅದೊಂದು ಜೋಕು ಇದೆ, ನಾನು ನರ್ಸ್ಗಳನ್ನ ಡಾಕ್ಟರ್ನ ಹೆಸರಿಟ್ಟೆ ಕರಿತಾ ಇದ್ದೆ. ಅವರು ಒಂದು ನರ್ಸ್ ಬಂದು ನನ್ನ ಸಿಸ್ಟರ್ ಅಂತ ಕರಿಬೇಕು, ಯಾಕೆ ನೀವು ಹೆಸರು ಕರಿತಿದ್ದೀರ ಅಂತ. ನಾನ್ ಹೇಳ್ದೆ, ನೀವು ಇಷ್ಟು ಸುಂದರವಾಗಿದ್ದೀರಲ್ಲ, ನಿಮ್ಮನ್ನ ಯಾಕೆ ಸಿಸ್ಟರ್ ಅಂತ ಕರಿಬೇಕು ಅಂತ. ಅಂದ್ರೆ ಲೆಕ್ಕ ಹಾಕಿ ಆ ಡಾಕ್ಟರ್ ಹೇಳ್ತಾ ಇದ್ರು, ಸಿಸ್ಟರ್ ಇವರೆಲ್ಲ ನರ್ಸು, ಇನ್ನೂ ಸ್ವಲ್ಪ ಅದ್ರಲ್ಲಿ ಸಾಯ್ತಾ ಇದೆಯಾ, ಅವಾಗ್ಲೂ ಫ್ಲರ್ಟ್ ಮಾಡ್ತಾ ಇದೆಯಾ ಅಂತ. ಅಷ್ಟು ಲೈಟ್ ಆಗಿ ತಗೊಂಡಿದ್ವಿ ಒಂದು ಬೈಟ್ನ. ಸೊ ಇಟ್ಸ್ ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಸಿ ಎನಿವೇರ್ ಎಲ್ಸ್. ಬಟ್ ಎನಿವೇ, ಸೊ ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ಭಯಂಕರ ನೋವು. ಆದ್ರೆ ಕಚ್ಚಿದಾಗ ಮಾತ್ರ ಎಷ್ಟು ನೋವಿದೆ ಅಂದ್ರೆ ಕೈಯೆಲ್ಲ ಊತ ಆಗ್ಬಿಟ್ಟು, ಈ ಡ್ರಿಲ್ಲಿಂಗ್ ಮಿಷನ್ ನಮ್ ಗೋಡೆಗೆ ಹಾಕ್ತಿವಲ್ಲ, ಆ ಡ್ರಿಲ್ಲಿಂಗ್ ಮಿಷನ್ ಹಂಗೆ ಇಟ್ಬಿಟ್ಟು ಆನ್ ಮಾಡಿ ಬಿಟ್ರೆ ಹೆಂಗಿರುತ್ತೆ ನಿಮ್ಗೆ ನೋವು, ಇಫ್ ದಟ್ ಡ್ರಿಲ್ ಬಿಟ್ ನಿಮ್ಗೆ ಸುತ್ತಾಡ್ತಾ ಇದ್ರೆ ಆ ತರ ಒಂದು ನೋವು. ಇಟ್ಸ್ ವೆರಿ ವೆರಿ ಪೇನ್ಫುಲ್. ಅಟ್ ಒನ್ ಪಾಯಿಂಟ್ ಐ ಥಿಂಕ್ ನೈಟ್ ಒಂದು 8 ಗಂಟೆನೋ 9 ಗಂಟೆನೋ 2 ಗಂಟೆ ಕಚ್ಚಿದ್ದು, 4 ಗಂಟೆಗೆ ಹೋಗಿ ಸೇರಿದ್ದೀನಿ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ಟ್ರೀಟ್ಮೆಂಟ್ಗೆ ಮದ್ದಿಲ್ಲ, ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡ್ತಾ ಇದ್ರು. ಅಟ್ ಒನ್ ಪಾಯಿಂಟ್ ಆ ಮೆಡಿಸಿನ್ಸು, ಆ ಒಂದು ನೋವು ತಡ್ಕೊಳ್ಳಕ್ ಆಗ್ದಿರ ಡಾಕ್ಟರ್ಸ್ಗೆಲ್ಲ ನಾನು ಏನ್ ಹೇಳಿದೆ ಅಂದ್ರೆ, ದಯವಿಟ್ಟು ಬಿಟ್ಬಿಡಿ, ಜಸ್ಟ್ ಡೋಂಟ್ ಡೂ ಎನಿಥಿಂಗ್, ಐ ವಾಂಟ್ ಟು ಡೈ, ಜಸ್ಟ್ ಲೀವ್ ಮೀ, ಐ ವಾಂಟ್ ಟು ಡೈ ಅಂತ ನಾನು ಕೇಳ್ಕೊಂಡೆ ಅವ್ರ ಹತ್ರ. ಬಿಟ್ಬಿಡಿ ಸಾಕು, ನಿಮ್ಮ ಟ್ರೀಟ್ಮೆಂಟು ಬೇಡ, ಈ ಹಾವು ನೋವು ತಾಳಕ್ ಆಗ್ತಾ ಇಲ್ಲ, ಲೆಟ್ ಮಿ ಡೈ ಅಂತ. ಒಂದು ಮೈಕೈ ಎಲ್ಲ ಬರುತ್ತಾ ನೋವು? ಬರೀ ಇಲ್ಲಿ ಮಾತ್ರ ನೋವು. ಆಮೇಲೆ ಅಫ್ಕೋರ್ಸ್ ಅಲರ್ಜಿ ಆಗುತ್ತೆ, ಕಣ್ಣೆಲ್ಲ ಒಂಥರ ಆಗುತ್ತೆ, ಏನೋ ನುಂಗಕ್ ಆಗೋದಿಲ್ಲ ನಿಮ್ಮ ಎಂಜಿಲ್ ಆಗ್ಲಿ. ಸೊ ಬಾಡಿ ಎಲ್ಲ ಒಂದು ರೀತಿ ಇಟ್ ಶಟಿಂಗ್ ಡೌನ್. ಬಟ್ ಲಕಿಲಿ ಐ ಜಸ್ಟ್ ಬೌನ್ಸ್ ಬ್ಯಾಕ್. ಹೆಂಗೆ ಸರ್ ಅದು? ಅಂದ್ರೆ ಮದ್ದಿಲ್ಲ ಅಂತ ಹೇಳಿದ್ರಿ, ಅಟ್ಲೀಸ್ಟ್ ಈ ಕೋಬ್ರಾ ಕಚ್ಚಿದಾಗ ಕೊಡ್ತಾರಲ್ಲ ಅದು ಕೊಟ್ರು? ಅದನ್ನೇ ಕೊಟ್ಟಿದ್ರು, ಆಕ್ಚುಲಿ ಅದನ್ನೇ ಕೊಟ್ರು. ಅದಾದ್ಮೇಲೆ ನಾವು ಥೈಲ್ಯಾಂಡ್ ಇಂದ ತಂದ ಆಂಟಿವೆನಮ್ ಟ್ರೈ ಮಾಡಿದ್ವಿ. ಸಿಂಪ್ಟಮ್ಯಾಟಿಕ್ಲಿ ಅಂದ್ರೆ ನಮ್ಗೆ ಕೋವಿಡ್ ಅಲ್ಲಿ ವ್ಯಾಕ್ಸಿನ್ ಬರಕ್ ಮುಂಚೆ ಏನ್ ಮಾಡ್ತಿದ್ರು, ಕೋಲ್ಡ್ಗೆ ಒಂದು ಮಾತ್ರೆ ಕೊಟ್ರು, ಜ್ವರಕ್ಕೆ ಒಂದು ಮಾತ್ರೆ ಕೊಡ್ತಾ ಇದ್ರು, ಬಾಡಿ ಪೇನಿಗೆ ಒಂದು ಮಾತ್ರೆ ಕೊಡ್ತಾ ಇದ್ರು ಅಲ್ವಾ, ವ್ಯಾಕ್ಸಿನ್ ಬರಕ್ ಮುಂಚೆ. ಅದೇ ತರ ನನ್ಗೂ ಅಷ್ಟೇ, ಸ್ವೆಲ್ಲಿಂಗ್ಗೆ ಒಂದು ಇಂಜೆಕ್ಷನ್, ಪೇನ್ಗೆ ಒಂದು ಇಂಜೆಕ್ಷನ್, ಅಲರ್ಜಿ, ಆವಿನ ವಿಷ ನನ್ನ ಬಾಡಿಯಲ್ಲಿ ಇರೋದ್ರಿಂದ ನನ್ನ ಬಾಡಿ ರಿಯಾಕ್ಟ್ ಮಾಡ್ತಾ ಇರುತ್ತೆ, ಆ ಅಲರ್ಜಿಗೆ ಒಂದು ಮದ್ದು ಕೊಡ್ತಾ ಇದ್ರು. ಈ ತರ ಸುಮಾರು ಬೇರೆ 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 ಕೊಟ್ಟು
ನನ್ನ ಉಳಿಸ್ಕೊಂಡ್ರು ಅಂತ ಹೇಳ್ಬೋದು ಡಾಕ್ಟರ್ಸ್. ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತೆ ಏನಕ್ಕೆ ಇವು ಈ ತರ ರೈನ್ ಫಾರೆಸ್ಟ್ ಅಲ್ಲಿ ಮಾತ್ರ ಇರ್ತವೆ? ಕರೆಕ್ಟ್. ಸೊ ಕಿಂಗ್ ಕೋಬ್ರಾ ಅದು ಕಚ್ಚಿದ ಮೇಲೆ ನನಗೆ ಗೊತ್ತಾಯ್ತು ಇದು ಬೇರೆ ಬೇರೆ ಸ್ಪೀಶೀಸ್ ಅಂತ. ಅವಾಗ್ಲೇ ಬದುಕಿ ಬಂದ ಮೇಲೆ PhD ನ ಸ್ಟಾರ್ಟ್ ಮಾಡಿದೆ. 10 ವರ್ಷ ಆದ್ಮೇಲೆ ನನ್ನ ಒಂದು PhD ಜೆನೆಟಿಕ್ ವರ್ಕ್, ನೀವು ಹೇಳ್ದಂಗೆ ಮಂಗನಿಂದ ಮಾನವ ಅಂತ ಹೇಳಿದ್ವಲ್ಲ, ಅದ್ರ ಜೆನೆಟಿಕ್ ಸ್ಯಾಂಪಲ್ ತಗೊಂಡು ನಾನು ಕಂಪೇರ್ ಮಾಡಿ ನೋಡಿದಾಗ ಅದು ಒಂದು ಸ್ಪೀಶೀಸ್ ಅಲ್ಲ, ಒಂದು ಪ್ರಭೇದ ಅಲ್ಲ, 4 ಅಂತ ಗೊತ್ತಾಯ್ತು. 1-4% ಅಷ್ಟು ಜೆನೆಟಿಕ್ ವೇರಿಯೇಷನ್ ಇತ್ತು. ನಮಗೂ ಚಿಂಪ್ಯಾನ್ಸಿಗೂ ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಹೇಳಿದ್ವಿ ಒಂದೇ ಪರ್ಸೆಂಟೇಜ್. ಇದು 1-4% ವ್ಯತ್ಯಾಸ ಇದೆ ಅಂದ್ರೆ ಅದು ಬೇರೆ ಪ್ರಭೇದ. ಅದಕ್ಕೆ ಥೈಲ್ಯಾಂಡ್ ವಿಷಾನೇ ಬೇರೆ, ನಮ್ಮ ಭಾರತ ದೇಶದ ಕಾಳಿಂಗ ಸರ್ಪದ ವಿಷಾನೇ ಬೇರೆ. ಅದಕ್ಕೆ ಅದರ ಮದ್ದು ನನಗೆ ಕೆಲಸ ಮಾಡಿಲ್ಲ ಅಂತ ಅವತ್ತು ಗೊತ್ತಾಯ್ತು. 4 ಪ್ರಭೇದ ಮಾಡಿದಾಗ ಜೆನೆಟಿಕ್ ವೇರಿಯೇಷನ್, ಮತ್ತೆ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ಕ್ಯಾರೆಕ್ಟರ್ಸ್ ಆಫ್ ಬ್ಯಾಂಡ್ಸ್. ಅಲ್ಲಿ ಪಟ್ಟೆ ಇದಾವಲ್ಲ, ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಓಫಿಫಿಗಸ್ ಕಾಳಿಂಗ ಅಂತ ಹೆಸರು ಕೊಟ್ಟಿದ್ದೀನಿ. ಅದಕ್ಕೆ ಪಟ್ಟೆಗಳು ಬಂದು 40ರಿಂದ ಒಳಗಡೆ ಇರ್ತವೆ. ಸೆಕೆಂಡ್ ಸ್ಪೀಶೀಸ್ ಓಫಿಫಿಗಸ್ ಹ್ಯಾನಾ ಅಂತ ಏನಿದೆಯೋ ಅದಕ್ಕೆ 40-70 ಪಟ್ಟೆಗಳು ಕಾಣಿಸುತ್ತೆ, ಜಾಸ್ತಿ. ಓಫಿಫಿಗಸ್ ಬಂಗಾರಸ್ 3ನೇ ಸ್ಪೀಶೀಸ್, ಬೋರ್ನಿಯೋ, ಸುಮಾಟ್ರಾ, ಬಾಲಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ 70-100 ಪಟ್ಟೆಗಳಿರ್ತವೆ. ಮತ್ತೆ 4ನೇ ಸ್ಪೀಶೀಸ್ ಲೂಸಾನ್ ಅಂತ ಒಂದು ಐಲ್ಯಾಂಡ್, ಒಂದು ಫಿಲಿಪೀನ್ಸ್ ಅಲ್ಲಿರೋ ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಕಿಂಗ್ ಕೋಬ್ರಾ ಸ್ಪೀಶೀಸ್ಗೆ ಓಫಿಫಿಗಸ್ ಸಾಲ್ವೆಟಾನಾ ಅಂತ ಹೆಸರಿಟ್ಟಿದ್ದೀನಿ. ಅದಕ್ಕೆ ಪಟ್ಟೆನೇ ಇರೋದಿಲ್ಲ, ಪ್ಲೇನ್ ಆಗಿರುತ್ತೆ, ಒಂದು ಬ್ಯಾಂಡ್ಸ್ ಇರೋದಿಲ್ಲ, ನೋಡಕ್ಕೆ ಕಿಂಗ್ ಕೋಬ್ರಾ ತರನೇ ಇರೋದಿಲ್ಲ, ಆದ್ರೆ ಅಷ್ಟೇ ಸೈಜ್ ಇರುತ್ತೆ, ಎಳೆ ಬಿಚ್ಚುತ್ತೆ. ಸೊ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಕಂಡಿಡಿದಿದ್ದು ನನ್ನ. ಕಲರ್ಸ್ ಯಾವ್ದಿರುತ್ತೆ ಯೂಶಲಿ? ಕಲರ್ಸ್ ಬೇರೆ ಬೇರೆ ಕಲರ್ಸ್ ಬರ್ತವೆ. ಆಲಿವ್ ಗ್ರೀನ್, ಆಲಿವ್ ಬ್ರೌನ್, ಕೆಲವು ಕಂಪ್ಲೀಟ್ ಬ್ಲಾಕ್ ಇರ್ತವೆ, ಲೈಟ್ ಕಲರ್ಸ್ ಇರ್ತವೆ. ಸೊ ಕಲರ್ಸ್ ನಾವು ಇಲ್ಲಿ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಮುಖ್ಯವಾಗಿ ಜೆನೆಟಿಕ್ ಮತ್ತೆ ಬ್ಯಾಂಡ್ಸ್ ಮತ್ತೆ ಇನ್ನು ಸ್ಕೇಲ್ ಕೌಂಟ್ಸ್ ಅಂತೀವಿ, ಇದೆಲ್ಲ ಲೆಕ್ಕ ಹಾಕಿ ನಾವು ಇದು 4 ಡಿಫ್ರೆಂಟ್ ಪ್ರಭೇದ ಅಂತ ಕಂಡಿಡಿದ್ವಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ನಮ್ಮ ಪಶ್ಚಿಮ ಘಟ್ಟದ್ದು ಹೊಸದಾಯ್ತು, ಫಿಲಿಪೀನ್ಸ್ ಅಲ್ಲಿ ಹೊಸದಾಯ್ತು. ಈ 2 ಸ್ಪೀಶೀಸ್ಗೆ ಹೆಸರಿರ್ಲಿಲ್ಲ, ನಾನು ಕೊಡ್ಬೋದು ನನ್ನ ಮಕ್ಕಳ ತರ. ಸೊ ಪಶ್ಚಿಮ ಘಟ್ಟಕ್ಕೆ ಓಫಿಫಿಗಸ್ ಕಾಳಿಂಗ ಅಂತ ಇಟ್ಟಿದ್ದೀನಿ, ಅಂದ್ರೆ ನಮ್ಮ ಕನ್ನಡದ ಹೆಸರು ಕೊಟ್ಟಿದ್ದೀನಿ. ಯೂಶಲಿ ಗ್ರೀಕು, ಲ್ಯಾಟಿನ್ನು ಇಲ್ಲ ಯಾರೋ ಇಂಗ್ಲಿಷ್ ಹೆಸರು ಇಡ್ತಾರೆ. ನಾನು ನಮ್ಮ ಕನ್ನಡದವ್ರನ್ನ, ಕನ್ನಡಿಗರನ್ನ ಹೆಮ್ಮೆ ಪಡಿಸ್ಬೇಕು ಅಂತ ಓಫಿಫಿಗಸ್ ಕಾಳಿಂಗ ನಮ್ಮ ಕನ್ನಡ ಹೆಸರು ಕೊಟ್ಟಿದ್ದೀನಿ. ಕಾಳಿಂಗ ಭಾಷೆ ಬರ್ದಿರೋರ್ಗು ಗೊತ್ತಾಗುತ್ತೆ, ಒಂದ್ ಪವರ್ ಇದೆ ಇದರಲ್ಲಿ. ಇಟ್ಸ್ ಅ ವೆರಿ ಪವರ್ಫುಲ್ ಸಿಲೆಬಲ್. ಈಗ ವೆಸ್ಟರ್ನ್ ಘಾಟ್ಸ್ ಗೋವಾ ಆಗ್ಲಿ, ಕರ್ನಾಟಕ ಆಗ್ಲಿ, ತಮಿಳ್ನಾಡು ಆಗ್ಲಿ, ಇಲ್ಲ ಕೇರಳದವ್ರಾಗ್ಲಿ, ಯಾಕೆ ಅಮೆರಿಕನ್ಸ್ ಆಗ್ಲಿ ಈ ಹಾವನ್ನ ಕಾಳಿಂಗ ಅಂತಾನೆ ಕರಿಬೇಕು. ನಮ್ಮ ಕನ್ನಡದ ಹೆಸರು ಪ್ರಪಂಚದಾದ್ಯಂತ ಹೋಗಿ ಒಂದು ಕಾಳಿಂಗ ಓಫಿಫಿಗಸ್ ಕಾಳಿಂಗ. ಇಲ್ಲಿ ಇನ್ನೊಂದು ಹೆಸರು ಇಟ್ರಲ್ಲ, ಅದ್ಯಾವುದು? ಅದು ಫಿಲಿಪೀನ್ಸ್ ಅಲ್ಲಿ ಸಾಲ್ವೆಟಾನಾ ಅಂತ ಇಟ್ಟಿದೆ. ಅದನ್ನು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಭಾಷೆಯಲ್ಲಿ ಕಿಂಗ್ ಕೋಬ್ರಾಗೆ ಅಲ್ಲಿ ಸಾಲ್ವೆಟಾನಾ ಅಂತಾರೆ. ಅವರು ನಮ್ಮಿಂದ ಕಲಿಬೇಕು. ಅಲ್ಲಿ ನಮ್ ತರ ಅಲ್ಲ, ನಮ್ಮಲ್ಲಿ ಇಲ್ಲಿ ದೇವ್ರ ತರ ಪೂಜೆ ಮಾಡ್ತಾರೆ, ಸಾಯಿಸೋದಿಲ್ಲ. ಅಲ್ಲಿ ಸಾಯಿಸ್ಬಿಡ್ತಾರೆ, ಕೊಂದಾಕ್ಬಿಡ್ತಾರೆ, ನೋಡಿದ ತಕ್ಷಣ ಶೂಟ್ ಮಾಡ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಇಲ್ಲ ಅದನ್ನು ತಿಂತಾರೆ, ಅದು ಒಂದು ಮೀನ್ ತರ, ಒಂದು ಕುರಿ ತರನೇ ಅವ್ರಿಗೆ. ಸಾಯಿಸ್ಬಿಟ್ಟು ತಲೆನೊಂದು ತೆಗೆದು ಹಾಕ್ಬಿಟ್ರೆ ವಿಷ ಹೋಯ್ತು, ಮಿಕ್ಕಿದ ಮೈಯಲ್ಲಿ ಆರಾಮಾಗಿ ಒಳ್ಳೆ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ಬಿಡ್ತಾರೆ. ಸೊ ಅವರು ನಮ್ಮಿಂದ ಕಲಿಬೇಕು, ಕಾಳಿಂಗ ಸರ್ಪನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವರ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸಾಲ್ವಾಟಾನ ಅಂತ ಕರೀತಾರೆ, ಅದಕ್ಕೆ ಇಟ್ಟಿದ್ವಿ. ಕಾಳಿಂಗ ಒಂದೇ ಹಾವು ಮತ್ತೊಂದು ಹಾವನ್ ತಿನ್ನೋದು. ಕರೆಕ್ಟ್ ಅಲ್ವಾ? ಕ್ಯಾನಿಬಲಿಸ್ಟಿಕ್ ಕ್ಯಾರೆಕ್ಟರ್, ವೆರಿ ಗುಡ್. ಬೇರೆ ಇನ್ಯಾವ ಹಾವಲ್ಲೂ ಅದಿಲ್ಲ. ಯೂಶಲಿ ಅದಕ್ಕೆ ಕಪ್ಪೆ, ಹುಳ, ಅದು ಇದು ತಿನ್ಕೊಳತ್ವ ಅವೆಲ್ಲ. ಬಟ್ ಇದು ಇಡೀ ಒಂದ್ ಹಾವು ಇನ್ನೊಂದು ಕಾಳಿಂಗನು ತಿನ್ನತ್ತೆ. ಅದು ಒಂದು ಇಂಟ್ರೆಸ್ಟಿಂಗ್. ಅಂದ್ರೆ ನೀವು ಹೇಳದಂಗೆ ಒಂದು ಹಾವು ಬೇರೆ ಹಾವನ್ನ ತಿನ್ನುತ್ತೆ. ಕೆಲವು ಟೈಮಲ್ಲಿ ನಾಗರಾವು ಕಟ್ಟಾವನು ತಿನ್ನುತ್ತೆ, ಇಲ್ಲ ಕೇರಾವನ್ನ ತಿನ್ನುತ್ತೆ, ಇಲ್ಲ ಮಂಡಲ ಹಾವನು ತಿನ್ನೋ, ಅದು ವೆರಿ ರೇರ್. ಇಲ್ಲ ಅಂದ್ರೆ ಇಲಿ ಮತ್ತೆ ಕಪ್ಪೆಗಳು ತಿನ್ನುತ್ತೆ. ಕಾಳಿಂಗ ಸರ್ಪ ಸ್ಪೆಷಲ್ ಏನಂದ್ರೆ ಬರೀ ಬೇರೆ ಹಾವುಗಳನ್ನ ಮಾತ್ರ ತಿನ್ನುವಂತ ಒಂದು ಹಾವು. ಅದರಲ್ಲೂ ನೀವು ಹೇಳದಂಗೆ ಬೇರೆ ಕಾಳಿಂಗನೂ ತಿನ್ನುವ ಕೆಪಾಸಿಟಿ ಇರೋದಂದ್ರೆ ಇನ್ನೊಂದು ಕಾಳಿಂಗ. ನೋಡಿದೀರಾ ನೀವು ಯಾವತ್ತಾರು? ಓ ಖಂಡಿತ. ಒಂದ್ ಕಾಳಿಂಗ ಇನ್ನೊಂದ್ ಕಾಳಿಂಗ ತಿನ್ನೋದು ನೋಡಿದೀನಿ. ಒಂದ್ ಕಡೆ ಹಿಡಿಯಕ್ ಹೋಗಿದ್ದೆ, ಒಂದು ಹಾವು ಇನ್ನೊಂದು ಹಾವು ತಿಂತಾ ಇದೆ, ಬಂದ್ ನೋಡಿ ಅಂತ ಹೇಳಿದ್ರು. ನಾವು ಹೋಗ್ತೀವಿ, ಅಲ್ಲಿ ಒಂದ್ ಕಾಳಿಂಗ ಇನ್ನೊಂದ್ ಕಾಳಿಂಗ. ಆ ಜಗಳ ಮಾಡಿದಾಗ, ಅದು ದನದ ಕೊಟ್ಟಿಗೆ ಹತ್ರ ಹೋಗಿದಾಗ ಮೋಸ್ಟ್ಲಿ
ಆ ಕಾಳಿಂಗ ಸರ್ಪ ಒಂದು ಇನ್ನೊಂದು ತಿಂತಾ ಇತ್ತಲ್ಲ, ಯಾವುದೋ ಒಂದು ದನದ ಮರಿ ನಮ್ಮ ಕರುಗೆ ಕಚ್ಚಿತ್ತು. 20-30 ನಿಮಿಷದಲ್ಲ ಕರು ಸತ್ತೋಗಿದೆ. ಫೋಟೋ ಎಲ್ಲ ಇದೆ ನನ್ನ ಹತ್ರ. ಸತ್ತೋಯ್ತು. ಆ ಒಂದು 45 ಒಂದು ಗಂಟೆಯಲ್ಲಿ 60 ನಿಮಿಷದಲ್ಲಿ ಆ ಇನ್ನೊಂದು ಹಾವನ್ನ ತಿಂತು. ಅದು ಒಂದು 12 kg ಇತ್ತು ಟೋಟಲ್ ಮಾಡಿದಾಗ. ಏನು 7+5 ಹಾವು ತಿಂದಿದ್ದ ಹಾವು 7 kg, ಹೊಟ್ಟೆಯಲ್ಲಿರೋದು 5 kg, ಟೋಟಲ್ 12 kg ಅದು ತೂಕ ಇತ್ತು. ದಿಸ್ ದ ಫಸ್ಟ್ ರೆಕಾರ್ಡ್ ನಾನು ಹಾಗೆ ಮಾಡಿದಾಗ. ಮತ್ತೆ ನಾನು ಒಂದು ಗಂಡು ಹಾವು ಹೆಣ್ಣು ಹಾವನ್ನು ತಿನ್ನೋದು ನೋಡಿದ್ದೀನಿ. ಸುಮಾರು ಇನ್ಸಿಡೆಂಟ್ಸ್ ನಾವು ಸೈಂಟಿಫಿಕ್ ಆಗಿ ನಾವು ರೆಕಾರ್ಡ್ ಮಾಡಿದ್ದೀವಿ. ಸರಿ, ಹಾವುಗೆ ಮೆಮರಿ ಅನ್ನೋದು ಇದೆಯಾ? ಕರೆಕ್ಟ್, ಮೆಮೊರಿ ಇಲ್ಲ. ಮೆಮೊರಿಗಿಂತ ಕೆಮಿಕಲ್ ಸೆನ್ಸಸ್ ಅಧಿಕವಾಗಿ ಉಪಯೋಗಿಸುತ್ತೆ. ಅಂದ್ರೆ ಹಾವು ನಾಲಿಗೆ ಆಚೆ ಬಿಡೋದು ನೋಡಿದಿರಲ್ಲ, ಟಂಗಿಂಗ್, ಅದು ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ನಿಮ್ಮ ಆಂಟಿನಾ ತರ ಗಾಳಿಯಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಓ ಈ ಕಡೆ ಕೇರಾವ್ ಇದೆ, ಈ ಕಡೆ ನಾಗರಾವ್ ಇದೆ, ಆ ಕಡೆ ಉಡಾ ಇದೆ, ನಾನು ಇವತ್ತು ಏನ್ ತಿನ್ಲಿ ಅಂತ ಯೋಚನೆ ಮಾಡುತ್ತೆ. ಇಲ್ಲ ನಾಗರಾವು ಈ ಕಡೆ ಇಲಿ ಇದೆ, ಆ ಕಡೆ ಕಪ್ಪೆ ಇದೆ, ಆ ಕಡೆ ಪಕ್ಷಿ ಇದೆ, ನಾನು ಇವತ್ತು ಏನ್ ತಿಂತೀನಿ, ಯಾವ್ದು ಹತ್ರ ಇದೆ. ಸ್ಮೆಲ್ ಮಾಡುತ್ತೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾಲ್ಗೆ ಒಳಗಡೆ ಹೋದಾಗ ಆ ಇನ್ಫಾರ್ಮೇಶನ್, ಅದರಲ್ಲಿರೋ ಇನ್ಫಾರ್ಮೇಶನ್ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಹೇಳುತ್ತೆ ಇಲ್ಲಿ ನೀರಿದೆ, ಇಲ್ಲಿ ಟೆಂಪರೇಚರ್ ಚೆನ್ನಾಗಿದೆ, ಇಲ್ಲಿ ಇಲಿ ಇದೆ ಅಂತ. ಎಲ್ಲ ಇನ್ಫಾರ್ಮೇಶನ್ ಅದು ನಾಲಿಗೆಯಲ್ಲಿ ಮಾತ್ರ. ಕೆಮಿಕಲ್ ಸೆನ್ಸಸ್ ನ, ಕೆಮಿಕಲ್ ಏನಿದೆ ಏರ್ ಅಲ್ಲಿ, ಅದನ್ನ ಕಲೆಕ್ಟ್ ಮಾಡುತ್ತೆ. ಸೊ ಮೆಮೊರಿಯಲ್ಲಿ ಸ್ವಲ್ಪ ಕಡಿಮೆ. ಅದು ಒಂದು. ಎರಡನೇದು ವೈಬ್ರೇಷನ್ಸ್ ಪಿಕ್ ಮಾಡುತ್ತೆ. ಆಮೇಲೆ ಮೂರನೇದು ಅದಕ್ಕೆ ಕಣ್ಣು ಇದೆಯಾ ಸರ್? ಕಾಣಿಸತ್ತಾ? ಕಣ್ಣಿದೆ, ಕರೆಕ್ಟ್. ಎಲ್ಲ ಹಾವುಗಳಿಗೆ ಕಣ್ಣಿದೆ. ಬಟ್ ಅಲ್ಲಿ ಬ್ಲೈಂಡ್ ವರ್ಮ್ ಸ್ನೇಕ್ ಅಂತೀವಿ. ಅಂದ್ರೆ ಮಣ್ಣಲ್ಲೇ ಇರ್ತದೆ. ನಿಮ್ಮ ಅಗ್ರಿಕಲ್ಚರ್, ನಿಮ್ಮ ಪಾಟ್ ಇದ್ರಲ್ಲೆಲ್ಲ ಗಾರ್ಡನ್ ಅಲ್ಲಿರೋ ಒಂದು ಫ್ಲವರ್ ಪಾಟ್ ಅಲ್ಲಿ ಒಂದೊಂದ್ಸಲ ಕಾಣಿಸುತ್ತೆ. ಆ ಮಣ್ಣು ನಮ್ಮ ಇದು ಇದೆಯಲ್ಲ, ಅರ್ತ್ ವರ್ಮ್ ಅಂತೀವಲ್ಲ, ಎರೆಹುಳ ತರನೇ ಇರುತ್ತೆ. ಅದಕ್ಕೆ ಕಣ್ಣಿಲ್ಲ. ದಟ್ ಇಸ್ ಓನ್ಲಿ ಬ್ಲೈಂಡ್ ಸ್ನೇಕ್ ಅಂತೀವಿ, ಬ್ಲೈಂಡ್ ವರ್ಮ್ ಸ್ನೇಕ್. ವರ್ಮ್ ಅಂದ್ರೆ ಅದೇ. ಬಟ್ ಈ ಶೀಲ್ ಟೈಲ್ ಅದಕ್ಕೆಲ್ಲ, ಶೀಲ್ ಟೈಲ್ಗೆಲ್ಲ ಇದೆ. ಶೀಲ್ ಟೈಲ್ಗಿದೆ, ಕಾಳಿಂಗಾಗಿದೆ, ನಾಗರಾವ್ಗಿದೆ, ಎಲ್ಲ ಹಾವು ಇದೆ. ಕಿವಿ ಇಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. 50% ಆಫ್ ದ ಪಾಪ್ಯುಲೇಷನ್ ಥಿಂಗ್ಸ್ ಕಿವಿ ಇಲ್ಲ, ಕಣ್ಣಿದೆ ಅಂತ. 50% ಆಫ್ ದ ಪಾಪ್ಯುಲೇಷನ್ ಥಿಂಗ್ಸ್ ಕಣ್ಣಿಲ್ಲ, ಕಿವಿ ಇದೆ ಅಂತ. ಬಟ್ ನಂಗೆ ಹೇಳಿ, ಹಾವುಗಳಿಗೆ ಮೆಮರಿ ಕಮ್ಮಿ ಅಂದ್ರೆ ಈ ಎಷ್ಟೋ ಜನ ಹೆಬ್ಬಾವುಗಳನ್ನೆಲ್ಲ ಮನೇಲಿ ಸಾಕೋತಾರಲ್ವಾ? ಹೌದು. ಪುಟ್ ಮಕ್ಳು ಇರ್ತವೆ, ಅವೆಲ್ಲ ಹೆಂಗಿರುತ್ತೆ ಸರ್? ಹೊಟ್ಟೆ ಹಸಿವು ಆದ್ರೆ ಪುಟ್ಟ ಮಗುನು ಆಹಾರನೇ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಫೀಡ್ ಮಾಡ್ಕೊಂಡು ಅದಕ್ಕೆ ಹೊಟ್ಟೆ ಹಸಿವು ಆಗದಿರಂಗೆ ನೋಡ್ಕೊಂಡ್ರೆ ನಿಮ್ಮನ್ನ ಒಂದು ಮನುಷ್ಯ ತರ, ಇಲ್ಲ ಒಂದು ನಿಮ್ಗೆ ಒಂದು ಇದು ತರ ನೋಡುತ್ತೆ. ಫ್ರೆಂಡ್ಶಿಪ್ ಇಲ್ಲ. ನೀವೆಲ್ಲಾದ್ರೂ ನೋಡಿದಿರ ಹಾವು ಕರೆದ್ರೆ ಬರುತ್ತಾ? ನಾಯಿ ಕರೆದ್ರೆ ಬರುತ್ತೆ, ಹೌದು ಅಲ್ವಾ? ಹುಲಿ ಕರೆದ್ರು ಬರುತ್ತೆ. ಹಾವು ಕರೆದು ಬಂದಿರೋದು ಎಲ್ಲಾದ್ರೂ ನೋಡಿದಿರಾ ನೀವು? ಚಾನ್ಸಸ್ ಇಲ್ಲ. ನೀವು ಕರೀಲಿಕ್ಕೆ ಆಗಲ್ಲ. ಇದು ಒನ್ ಸೈಡ್ ಲವ್. ನೀವು ಹಾವನ್ನ ಲವ್ ಮಾಡ್ತಿರೋ ಹೊರತು ಹಾವು ನಿಮ್ಮನ್ನ ಲವ್ ಮಾಡ್ತಾ ಇಲ್ಲ. ನಿಮ್ಮನ್ನ ಯಾವಾಗ್ಲೂ ಆಹಾರ ತರನೇ ನೋಡುತ್ತೆ. ಆತರ ತುಂಬಾ ಆಕ್ಸಿಡೆಂಟ್ಸು ಆಗ್ತವೆ. ಅಮೆರಿಕದಲ್ಲಿ, ಯುರೋಪ್ ಅಲ್ಲಿ ದೊಡ್ಡ ದೊಡ್ಡ ಹಾವುಗಳ ಜೊತೆ ಆಟ ಆಡ್ತಾ ಇರ್ತಾರೆ. ಸಡನ್ ಆಗಿ ಒಂದಿನ ಕತ್ತಿಗೆ ಹಾಕೊಂಡು ಹಿಡಿದ್ಬಿಡುತ್ತೆ. ಸೊ ನಿಮ್ ರಿಸ್ಕ್. ಬಟ್ ಈ ಹಾವು ತಿನ್ನೋ ಹಾವು ಕಾಳಿಂಗ ಒನ್ ಆಫ್ ದಿ ನೇಚರ್ಸ್ ಗ್ರೇಟೆಸ್ಟ್ ಮದರ್ ಅಂತ ಕೂಡ ಕರೀತಾರೆ. ಏನಕ್ಕೆ ಸರ್? ಬಿಕಾಸ್ ಇದು ನಿಮ್ಮ ಹುಲಿಗಳಲ್ಲಿ, ಐ ಮೀನ್ ಒಂದು ಬೇರೆ ಪ್ರಾಣಿಗಳಲ್ಲಿ ಹುಲಿ, ಟೈಗರ್ ಇಸ್ ದಿ ಎಪೆಕ್ಸ್ ಪ್ರೆಡೇಟರ್. ಅದಕ್ಕಿಂತ ಮೇಲೆ ಅಂದ್ರೆ ಡೋಲ್ಸ್, ಅಂದ್ರೆ ಸೀಲ್ ನಾಯಿ ಅಂತೀವಲ್ಲ, ದ ವೈಲ್ಡ್ ಡಾಗ್ಸ್ ಅಂತೀವಿ, ಅವು ಟಾಪ್ ಪ್ರೆಡೇಟರ್. ಅಂದ್ರೆ ದೇ ಈಟ್ ಆಲ್ ದಿ ಅನಿಮಲ್ಸ್, ದೇ ಕೀಪ್ ದ ಕಂಟ್ರೋಲ್ ಆಫ್ ಅದರ್ ಅನಿಮಲ್ಸ್. ಸೊ ಟಾಪ್ ಫುಡ್ ಚೈನ್ ಅಲ್ಲಿ ನಾವು ಅವಾಗಲೇ ಮಾತಾಡ್ದಾಗೆ ಟೈಗರ್ ಅಥವಾ ಲೆಪರ್ಡ್ ಅಥವಾ ಈ ಸೀಲ್ ನಾಯಿ, ದೇ ಆರ್ ಆನ್ ದ ಟಾಪ್. ಅದೇ ತರ ಸರೀಸೃಪಗಳಲ್ಲಿ ಮೊಸಳೆ ಅಂತ ಇಟ್ಕೋಬಹುದು, ಆದ್ರೆ ಮೊಸಳೆ ನೀರಲ್ಲಿ ಮಾತ್ರ ಇರುತ್ತೆ. ಆಚ ಕಡೆ ಹೊರಗಡೆ ಕಾಡಲ್ಲಿ ಕಿಂಗ್ ಕೋಬ್ರಾ ಇಸ್ ದ ಟಾಪ್ ಪ್ರೆಡೇಟರ್, ಎಪೆಕ್ಸ್ ಪ್ರೆಡೇಟರ್. ಅದಕ್ಕೆ ಕಿಂಗ್ ಅಂತೀವಿ. ಸೊ ಕಿಂಗ್ ಕೋಬ್ರಾ ಫೀಡ್ಸ್ ಅಟ್ಲೀಸ್ಟ್ 20 ಸ್ಪೀಶೀಸ್ ಆಫ್ ಸ್ನೇಕ್ಸ್ ಅನ್ನು ತಿನ್ನುವಂತ ಒಂದು ಇದು. ಫಾರ್ ಎಕ್ಸಾಂಪಲ್ ಕೇರೆ ಆಗಲಿ, ನಾಗರಾವ್ ಆಗ್ಲಿ, ನಮ್ಮ ಹಸಿರು ಹಾವು ಆಗ್ಲಿ, ಬ್ರಾನ್ಸ್ ಬ್ಯಾಕ್, ಮರದ ಮೇಲೆ ಇರೋ ಹಾವು, ಯಾವುದೇ ಹಾವು ಸಿಕ್ಕಿದ್ರು ತಿನ್ಬಿಡತ್ತೆ. ಆ ಹಾವುಗಳು ಕಪ್ಪೆಗಳನ್ನ ತಿಂತವೆ. ಕಪ್ಪೆಗಳು, ನಾವು ಒಂದು ಸಿಂಪಲ್ ಆಗಿ ಒಂದು ಫುಡ್ ಚೈನ್ ಹೇಳ್ಬೇಕಂದ್ರೆ, ಕಪ್ಪೆಗಳು ಈಟ್ ಇನ್ಸೆಕ್ಟ್ಸ್ ಪ್ರೇ ಆನ್ ನಮ್ಮ ಪ್ಲಾಂಟ್ಸ್ ಆಗ್ಬೋದು. ಸೊ ಎಂಟೈರ್ ಇಕೋಸಿಸ್ಟಮ್ ನ ಕಾಪಾಡುತ್ತೆ. ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಿಂಗ್ ಕೋಬ್ರಾ ಇಸ್ ದ ಟಾಪ್ ಪ್ರೆಡೇಟರ್ ಆರ್ ಕರಿಸ್ಮ್ಯಾಟಿಕ್ ಸ್ಪೀಶೀಸ್ ಅಂತ ಹೇಳ್ಬೋದು. ಅದು ಒಂದ್ ಕಡೆ. ಎರಡನೇದು, ತಾಯಿತನ ತುಂಬಾ ಇದೆ ಇದಕ್ಕೆ.
ಅಂದ್ರೆ ಇದ್ರಷ್ಟು ಒಳ್ಳೆ ತಾಯಿ ನಾನು ಎಲ್ಲೂ ನೋಡೇ ಇಲ್ಲ ಅಂತ ತಾವು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತೀರಾ. ಈ ಕಿಂಗ್ ಕೋಬ್ರಾಗೂ ತಾಯ್ತನಕ್ಕೂ ಇರುವಂತಹ ಸಂಬಂಧ ವೆರಿ ಗುಡ್. ಅವಾಗಲೇ ನಾವು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಹೇಳಿದ್ವಿ 4,000 ಪ್ರಭೇದ ಹಾವುಗಳಿದಾವೆ. ಅದರಲ್ಲಿ ಸ್ಪೆಷಲ್ ಅಂದ್ರೆ ನನಗೆ ತುಂಬಾ ಇಷ್ಟವಾಗಿರೋ ಹಾವು ಯಾಕೆ ಕಾಳಿಂಗ ಅಂತ ತುಂಬಾ ಕೇಳಿದ್ರೆ, ಅಫ್ಕೋರ್ಸ್ ನನ್ನ 20 ನಿಮಿಷದಲ್ಲಿ ಸಾಯಿಸುವಂತ ಒಂದು ಕೆಪಾಸಿಟಿಯಲ್ಲಿ ಇರೋ ಒಂದು ಹಾವನ್ನು ನನಗೆ ತುಂಬಾನೇ ಇಷ್ಟ. ಎರಡನೇದು ಕೂಡು ಕಟ್ಟುವ ಅಂತ ಒಂದು ಇಂಟ್ರೆಸ್ಟಿಂಗ್ ಫೀಚರ್, ಕ್ಯಾರೆಕ್ಟರ್. ಬೇರೆ ಯಾವ ಹಾವು ಗೂಡು ಕಟ್ಟೋದಿಲ್ಲ. ನಾಗರಾವ್ ಆಗ್ಲಿ, ಕೇರೆ ಹಾವಾಗ್ಲಿ, ಮತ್ತೆ ನೀರ ಹಾವಾಗ್ಲಿ ಒಂದ್ ಒಳ್ಳೆ ಜಾಗ ನೋಡಿ ಅಲ್ಲಿ ಟೆಂಪರೇಚರ್ ಹ್ಯುಮಿಡಿಟಿ ಚೆನ್ನಾಗಿದ್ಯಾ ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಸ್ವಲ್ಪ ದಿನ ಕಾಪಾಡುತ್ತೆ, ಆಮೇಲೆ ಹೊರಟೋಗುತ್ತೆ. ಆದ್ರೆ ಕಾಳಿಂಗ ಸರ್ಪ ಬಂದು ಎಲೆಗಳನ್ನ ದರ್ಗ ರಾಶಿ ಎಲೆನ ರಾಶಿ ಮಾಡಿ ಒಂದು 3 ಅಡಿ ಅಷ್ಟು ಇಷ್ಟು ಹೈಟು ಮಾಡಿ ಅದ್ರೊಳಗಡೆ ಹೋಗಿ ಮೊಟ್ಟೆ ಇಟ್ಟು ಮತ್ತೆ ಒಂದು 30 ದಿನ ಅಷ್ಟು ಎಲೆನ ರಾಶಿ ಮಾಡ್ತಾನೆ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ 9 to 5 ಜಾಬ್ ಅಂತೀವಲ್ಲ, 9 ಗಂಟೆಗೆ ಶುರು ಮಾಡಿದ್ರೆ 5 ಗಂಟೆವರೆಗೂ ಕೆಲಸ ಮಾಡುತ್ತೆ. ಮಧ್ಯೆ ಸ್ವಲ್ಪ ಬ್ರೇಕ್ ತಗೊಳುತ್ತೆ, ಮಲಗುತ್ತೆ, ಮಾಡಿ 30ರಿಂದ 40 ದಿನವರೆಗೂ ಕಾಯುತ್ತೆ. ಆ ಯಾವ್ದೇ ಒಂದು ಮುಂಗಸಿ ಆಗ್ಲಿ, ಮಾನಿಟರ್ ಲಿಸರ್ಡ್, ಉಡಾ ಮತ್ತೆ ಕಾಡಂದಿ ಪಕ್ಷಿಗಳು ಯಾವುದೇ ರೀತಿಯಲ್ಲಿ ಆ ಒಂದು ಮೊಟ್ಟೆನ ತಿಂದಿರಂಗೆ ಕಾಪಾಡುತ್ತೆ. ಆ ತರ ಒಂದು ಡೆಡಿಕೇಟೆಡ್ ಮದರ್ ನಾವು ಎಲ್ಲೂ ನೋಡೋದಿಲ್ಲ. ಎಷ್ಟು ದಿವಸ ಬೇಕು ಮೊಟ್ಟೆಯಿಂದ ಬರೋಕೆ? ಒಂದು 75ರಿಂದ 90 ದಿನ ಬೇಕಾಗುತ್ತೆ. 3 ಮಂತ್ಸ್ ಬೇಕು. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಈಗ ಹೊಸ ಪ್ರಭೇದ ಇದು ಒಂದು 30ರಿಂದ 45 ದಿನವರೆಗೂ ಮೊಟ್ಟೆ ಜೊತೆ ಇರುತ್ತೆ, ಆಮೇಲೆ ಹೊರಟೋಗುತ್ತೆ. ಎರಡನೇ ಪ್ರಭೇದ ಹೇಳಿದ್ನಲ್ಲ, ಓಫಿಫಿಗಸ್ ಹ್ಯಾನಾ, ಮಿಜೋರಾಂ ಅಲ್ಲಿ ನಾವು ನೋಡಿದ್ದು 75 ದಿನ ಹಂಗೆ ಕೂತಿರುತ್ತೆ. ಇಷ್ಟು ದಪ್ಪ ಇರೋ ಹೆಣ್ಣು ಕಾಳಿಂಗ ಮೊಟ್ಟೆ ಇಡೋ ಟೈಮಲ್ಲಿ ಇಷ್ಟು ಸಣ್ಣ ಆಗ್ಬಿಡುತ್ತೆ. ಯಾಕೇಳಿ? ಆಹಾರನೇ ಇಲ್ಲ, ನೀರಿಲ್ಲ, ಅಷ್ಟು ಸಣ್ಣ ಆಗ್ಬಿಡುತ್ತೆ. ಅಂದ್ರೆ ತಿನ್ನೋದೇ ಇಲ್ಲ. ಹೌದು, ಯಾವ್ದಾದ್ರು ಹಾವು ಅದ್ರ ಪಕ್ಕದಲ್ಲಿ ಬಂದ್ರೆ ತಿನ್ನತ್ತೆ ಹೊರತು ಹಾವು ಆಹಾರ ಹುಡುಕೊಂಡು ಹೋಗುದಿಲ್ಲ. ಅಷ್ಟು ಆ ತರ ಒಂದು ಡೆಡಿಕೇಟೆಡ್ ಒಂದು ಫಿಮೇಲ್ ಮದರ್ ಇನ್ ದ ಸ್ನೇಕ್ ವರ್ಲ್ಡ್ ಅಲ್ಲಿ ಅಂದ್ರೆ ಕಿಂಗ್ ಕೋಬ್ರಾಗೆ ಹೆಸರು ಕೊಡ್ಬೇಕು, ಅವಾರ್ಡ್ ಕೊಡ್ಬೇಕಾಗುತ್ತೆ. ವೆರಿ ನೈಸ್. ಸೊ ಇವಾಗ ರಿಸರ್ಚ್ ಮಾಡಿದ್ರ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರ, ಮುಂದೇನು? ಮುಂದೆ ನನಗೆ ಮುಖ್ಯವಾಗಿ ಕಾಳಿಂಗ ಸರ್ಪ ವೆನಮ್, ಆಂಟಿವೆನಮ್, ನನ್ನಂತವ್ರು ಯಾರಿಗಾದ್ರೂ ಕಚ್ಚಿದ್ರೆ ಆಂಟಿವೆನಮ್ ಇಲ್ಲ ಅಲ್ವಾ? ಯಾಕೆ ಅನ್ಯಾಯವಾಗಿ ಒಂದು ಪ್ರಾಣ ಹೋಗ್ಬೇಕು? ಆಸ್ಟ್ರೇಲಿಯಾದಲ್ಲಿ ನೋಡಿ, ಎಲ್ಲಾ ವಿಷಯ ಇರುವ ಒಂದು ಪ್ರಾಣಿ, ಒಂದು ಸ್ಪೈಡರ್ ಆಗ್ಬೋದು, ಇಲ್ಲ ಚೇಳು ಆಗ್ಬೋದು, ಇಲ್ಲ ಸ್ಟ್ರಿಂಗ್ರೇ ಆಗ್ಬೋದು, ಜೆಲ್ಲಿ ಫಿಶ್ ಆಗ್ಬೋದು, ಹಾವು ಆಗ್ಬೋದು, ಎಲ್ಲದಕ್ಕೂ ಅವರು ಆಂಟಿವೆನಮ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ದೇಶನೂ ಅದೇ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಹಾವು ಕಚ್ಚಿದಾಗ ಇದು ತುಂಬಾ ಹಾವು ಕಚ್ಚೋದಿಲ್ಲ, ಬೇಡ, ಬೇಕೆ ಕಚ್ಚಿದಾಗ ನಾವು ಸಾಯ್ಬೇಕಾ? ಮದ್ದು ರೆಡಿ ಮಾಡಿ ಇಟ್ಕೊಳ್ಳೋದ್ರೇನು ತಪ್ಪಿಲ್ಲ. ಸೊ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ ಬಂದು ಅದ್ರದ್ದು ಆಂಟಿವೆನಮ್ ಪ್ರೊಡಕ್ಷನ್ ಮಾಡಬೇಕು. ಗೋವಾದಿಂದ ಕರ್ನಾಟಕ, ಕೇರಳ, ತಮಿಳ್ನಾಡು ಎಲ್ಲರಿಗೂ ಎವ್ರಿ 100 ಕಿಲೋಮೀಟರ್ಸ್ ಅಲ್ಲಿ 10 ವೈಲ್ ಆಂಟಿವೆನಮ್ ತಯಾರಿ ಮಾಡಿ ಇಟ್ಕೋಬೇಕು. ಯಾರಿಗಾದ್ರೂ ಕಚ್ಚಿದಾಗ ಲೋಕಲ್ ಅವ್ರಿಗೆ ತಕ್ಷಣ ಕೊಟ್ಟು ಅವ್ರನ್ನ ಕಾಪಾಡ್ಕೊಳ್ಬೇಕು. ಒಂದು ಮನುಷ್ಯ ಆದ್ರೂ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಸತ್ತೋದ್ರೆ ಪೂರ್ತಿ ಫ್ಯಾಮಿಲಿನೇ ಬಡತನ. ಬಟ್ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ ಕಾಳಿಂಗ ಕಚ್ಚಿ ಸತ್ತಂತ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ. ಆದ್ರೆ ಗೋವಾದಲ್ಲಿ ಆಗಿದಾವೆ, ಕೇರಳದಲ್ಲಿ ಆಗ್ತಾ ಇರತ್ತೆ, ಕರ್ನಾಟಕದಲ್ಲಿ ಕಡಿಮೆ, ಆಂಡಮಾನ್ ಅಲ್ಲಿ ಆಗಿದೆ, ಒರಿಸ್ಸಾದಲ್ಲಿ ಆಗಿದೆ. ಸೊ ಈ ಒಂದು ವಿಷಯದಲ್ಲಿ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ನ ಅದನ್ನ ಮಾಡ್ಬೇಕು ಅಂತಿದೀವಿ. ಮತ್ತೆ ಕ್ರಾಕಡೈಲ್ಸ್, ಮೊಸಳೆ ಬಗ್ಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಪ್ರಯತ್ನ ಮಾಡ್ತಾ ಇದೀವಿ. ಏನಾದ್ರೂ ಒಂದು ಮಾಡ್ತಾ ಇರ್ತೀವಿ. ನಾವು ಕಾಳಿಂಗ ಬಗ್ಗೆ ಇಷ್ಟೊತ್ತು ಮಾತಾಡಿದೀವಿ, ಒಂದು ರ್ಯಾಪಿಡ್ ಫೈರ್ ಮಾಡೋಣ ಅಂತ ನಿಮ್ ಜೊತೆಗೆ. ರೆಡಿನಾ? ಶೋರ್. ಹಾವಿನ ದ್ವೇಷ. ಹಾವಿಗೆ ದ್ವೇಷ ಇದೆಯಾ? ಖಂಡಿತ ಇಲ್ಲ, 0. ನಿಮ್ಮನ್ನ 5 ನಿಮಿಷದಲ್ಲಿ ಮರ್ತೋಗುತ್ತೆ. ಹಾವಿಗೆ ಎಮೋಷನ್ಸ್ ಇದೆಯಾ? ಅದರ ಒಂದು ಸಹಪಾಠಿ ಅಂದ್ರೆ ಫೀಮೇಲ್ ಜೊತೆ ಆ ಒಂದು ಪೀರಿಯಡ್ ಅಲ್ಲಿ ಮಾತ್ರ ಎಮೋಷನ್ಸ್ ಇರುತ್ತೆ, ಆಮೇಲೆ ಇರೋದಿಲ್ಲ. ಹಾವಿನ ಕಮ್ಯುನಿಕೇಶನ್ ಹೇಗ್ ಮಾಡುತ್ತೆ? ಒಂದ್ ಹಾವು ಮತ್ತೆ ಇನ್ನೊಂದ್ ಹಾವು ನಡುವೆ ಕಮ್ಯುನಿಕೇಶನ್ ವಿತ್ ಫಾರ್ ಎಕ್ಸಾಂಪಲ್ ಟಂಗ್ ಮಾಡ್ಕೊಂಡು, ಅದು ಹೆಣ್ಣು ಹಾವು ಅಂದಾಗ ಅದ್ರ ಜೊತೆಗೆ ಮಿಲನ ಮಾಡ್ಬೇಕಂದ್ರೆ ಏನೋ ಒಂದು ಕಮ್ಯುನಿಕೇಶನ್ ಮಾಡ್ಕೊಂಡು ನಾನು ಗಂಡು ನಾನು ಹೆಣ್ಣು ಅಂತ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ಕಾಳಿಂಗ ಸರ್ಪ ಇನ್ನೊಂದು ಹೆಣ್ಣನ್ನ ಒಂದು ಆಹಾರ ತರಾನೇ ನೋಡುತ್ತೆ. ಬ್ರೀಡಿಂಗ್ ಸೀಸನ್ ಮಾರ್ಚ್ ಏಪ್ರಿಲ್ ಮಾತ್ರ ಅದು ಹೆಣ್ಣು ತರ ಇರುತ್ತೆ, ಮೇಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಜೂನ್ ಜುಲೈ ಅಲ್ಲಿ ಕಾಣಿಸ್ಕೊಂಡ್ರೆ ತಿನ್ಬಿಡುತ್ತೆ. ಅಯ್ಯಪ್ಪ, ಅಷ್ಟೇ ಕಮ್ಯುನಿಕೇಶನ್. ಹಾವು ಸಾಯಿಸಿದ್ರೆ ದೋಷ ಬರುತ್ತಾ? ಖಂಡಿತ ಬರುತ್ತೆ. ಯಾವುದೇ ಒಂದು ಪ್ರಾಣಿ ಸಾಯಿಸಿದ್ರು ದೋಷ ಬರುತ್ತೆ. ಯಾವುದೋ ಪ್ರಾಣಿ, ಇರುವೇನು ಸಾಯಿಸಕ್ ಹೋಗ್ಬಿಡಿ. ದೋಷ ಅಂದ್ರೆ ನಮ್ಮ ಜನರು ಅದನ್ನ ಆ ರೀತಿ ಹೇಳಿದಾರೆ ಹೊರತು ಅದರಿಂದ ನಿಮ್ಗೆ ಹಾನಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕೆರೆ ಹಾವು, ನಾಗರಾವು ಎಲ್ಲ ಇದ್ರೆ ಒಳ್ಳೇದೇ, ಅದು ನಿಮ್ಮ ಇಲಿಗಳನ್ನ ತಿಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದಾಗ ನಿಮ್ಮ ಭತ್ತ,
ರೈತರು ಏನ್ ಬೆಳಿತಾರೋ ಅದದು ಕ್ರಾಪ್ ನಿಮಗೆ ಜಾಸ್ತಿ ಬರುತ್ತೆ. ನಮ್ಮ ಮಲೆನಾಡಲ್ಲಿ ಒಂದು ಒಳ್ಳೆ ನಂಬಿಕೆ ಏನಂದ್ರೆ, ಹಾವು ಕಾಳಿಂಗ ನಮ್ಮ ಜಮೀನಲ್ಲಿ ಬಂದು ಹೋಯ್ತಂದ್ರೆ ಆ ವರ್ಷ ಕ್ರಾಪ್ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಅರ್ಥ ಏನು? ಕಾಳಿಂಗ ಇದ್ರೆ ಕೇರಾವ್ ಇದೆ, ಕೇರಾವು ನಾಗರಾವ್ ಇದೆ, ಅವು ಇದ್ರೆ ಇಲಿಗಳ ಸ್ಟ್ರೆಂತ್ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ, ನಿಮ್ಮ ಕ್ರಾಪ್ ಜಾಸ್ತಿ ಆಗುತ್ತೆ. ಇಟ್ ಮೇಕ್ಸ್ ಸೆನ್ಸ್ ರೈಟ್? ಅದು ನೀವು ದೋಷ ಆದ್ರೂ ತಗೊಳ್ಳಿ, ಸೈಂಟಿಫಿಕ್ ಆಗಿ ತಗೊಂಡ್ರು ಇಟ್ ಮೇಕ್ಸ್ ಅಲ್ಲ. ಬಟ್ ಅಸ್ಟ್ರಾಲಜರ್ಸ್ ಹೇಳೋ ತರ ದೋಷ ಇದೆಯಾ ಹಾವು ಸಾಯಿಸಿ? ಇಲ್ಲ, ದೋಷ ಬರೋದಿಲ್ಲ, ಆತರ ಏನಿಲ್ಲ. ಆದ್ರೆ ಅದು ಒಂದು ಒಳ್ಳೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಸೈಂಟಿಫಿಕ್ ಕೇಳಿದಾಗೆ ಇಲ್ಲ ಅಂತ ಹೇಳ್ತೀನಿ, ಬಟ್ ಇದೊಂದು ಒಳ್ಳೆ ನಂಬಿಕೆ, ಅದು ಹಾಗೆ ಇರ್ಲಿ. ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ನಿಧಿ ಕಾಪಾಡೋದನ್ನ ಹಾವುಗಳೇ ಅಂತ ಹೇಳ್ತಾರೆ, ಏನಕ್ಕಿದು? ಕರೆಕ್ಟ್. ಅದು ಕೆಲವು ಜಾಗದಲ್ಲಿ, ಕೆಲವು ಕಾಡಲ್ಲಿ, ನಮ್ಮ ಮಲೆನಾಡಲ್ಲಿ ಕೆಲವು ಕಡೆ ನೋಡಿದ್ರೆ ನಾಗರ ಬನ ಅಂತಿರ್ತೀವಿ, ಗ್ರೋವ್ಸ್, ಅದೆಲ್ಲ ಹಾವುಗಳಿಗೋಸ್ಕರ ರೆಸ್ಟ್ರಿಕ್ಟೆಡ್ ಆಗಿ ಇರ್ಲಿ, ಅಲ್ಲಿ ಇದ್ಬಿಡ್ಲಿ ಅಂತ. ಯಾಕಂದ್ರೆ ನಾವ್ ಅಲ್ಲಿ ಹೋಗೋದು, ಮರ ಕಡಿಯೋದು, ಕಟ್ಟಿಗೆ ತಗೊಳ್ಳೋದು, ಎಲೆ ತಗೊಳ್ಳೋದು, ಇಟ್ಸ್ ಎ ಡಿಸ್ಟರ್ಬೆನ್ಸ್ ಪಾಪ. ಅದರಿಂದ ಅವ್ರು ಡೆಡಿಕೇಟೆಡ್ ಆಗಿ ಒಂದು ಜಾಗ ಇರ್ಲಿ, ಅಲ್ಲಿ ನಿಧಿ ಇರುತ್ತೆ, ಅದನ್ನ ಕಾಪಾಡುತ್ತೆ ಅಂತ ಅದು ಒಂದು ಮೂಢನಂಬಿಕೆನೂ ಇರ್ಬೋದು. ಬಟ್ ನನ್ನ ಪ್ರಕಾರ ಅದು ಒಂದು ಕನ್ಸರ್ವೇಷನ್ ಎಫರ್ಟ್ ಬೈ ಅವರ್ ಆನ್ಸೆಸ್ಟರ್ಸ್. ಆ ಟೈಮಲ್ಲಿ ನಮ್ಮ ಜನಕ್ಕೆ ಇದೆಲ್ಲ ಹೇಳಿಲ್ಲ ಅಂದ್ರೆ ಅವರು ಕಾಡೆಲ್ಲ ನಾಶ ಮಾಡಿ ಏನೋ ಮನುಷ್ಯನೇ ನಾಶ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ. ಬಟ್ ನಿಧಿ ಅಂತ ಏನಿಲ್ಲ, ಅದೆಲ್ಲ ಸುಳ್ಳು. ನೀವೊಂದ್ ದೇವ್ರು ನೋಡ್ಬೋದು, ದೇವ್ರು ಕೂಡ ಹಾವಿನ ಮೇಲೆ ಮಲಗಿರ್ತಾನೆ, 7 ಅಡಿ ಹಾವು, ಶೇಷಶಯನಾಗಿರ್ತಾನೆ. ಅದಾದ್ಮೇಲೆ ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನಿಧಿ ಇದೆ, ಅದನ್ನ ತೆಗಿಯಕ್ ಹೋಗ್ಬಿಡಿ, ಆ ರೂಮ್ ಆ ಕೋಣೆ ತೆಗಿಬಿಡಿ, ಅಲ್ಲಿ ಕಾಳಿಂಗ ಸರ್ಪ ಇದೆ ಅಂತೆಲ್ಲ ಹೇಳ್ತಾರೆ ಜನ. ಸೊ ಈ ಮೈಥಾಲಜಿನಲ್ಲಿ ಹಾವುಗಿರುವಂತಹ ಸಿಗ್ನಿಫಿಕೆನ್ಸ್ ಏನು ಅನ್ಸುತ್ತೆ? ನಮ್ಮಲ್ಲಿ ಈ ನಂಬಿಕೆಗಳೇ ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ಈ ತರ. ಅದೇ ನಮ್ಮ ಕೆಲವರು ರಿಸರ್ಚರ್ಸ್, ಸೈಂಟಿಸ್ಟ್, ನಾವೆಲ್ಲ ಏನು ನಂಬ್ತೀವಿ ಅಂದ್ರೆ, ನಮ್ಮ ದೇಶದಲ್ಲಿ 1.5 ಬಿಲಿಯನ್ ಪಾಪ್ಯುಲೇಷನ್ ಇದೆ. ಆಗ್ಲೂ ಹುಲಿಗಳಿದಾವೆ, ಚಿರತೆಗಳಿದಾವೆ, ಸ್ನೋ ಲೆಪರ್ಡ್ಸ್ ಇದಾವೆ, ಸಿಂಹಗಳಿದಾವೆ, 3 ರೀತಿಯಲ್ಲಿ 3 ಪ್ರಭೇದಗಳು ಮೊಸಳೆಗಳಿದಾವೆ. ಎಂತ ವೈಲ್ಡ್ ಲೈಫ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಡೆಸರ್ಟ್ ಇದೆ, ನೀವು ಹೇಳ್ದಂಗೆ ರಾಜಸ್ಥಾನಲ್ಲಿ, ಸೆಂಟ್ರಲ್ ಇಂಡಿಯಾ ಏನೋ, ಮತ್ತೆ ಹಿಮಾಲಯಸ್ ಇದಾವೆ, ಪಶ್ಚಿಮ ಘಟ್ಟ, ಈಸ್ಟರ್ನ್ ಘಾಟ್ಸು, ಕೋಸ್ಟ್ ಲೈನ್, ಒನ್ ಆಫ್ ದ ಲಾರ್ಜೆಸ್ಟ್ ಕೋಸ್ಟ್ ಲೈನ್ ಇದೆ, ಎಲ್ಲಾನು ಇದೆ ನಮ್ಮ ದೇಶದಲ್ಲಿ. ಎಲ್ಲ ಪ್ರಾಣಿಗಳು ಇರೋದಕ್ಕೆ ಈ ನಂಬಿಕೆಗಳ ಮುಖ್ಯ. ಬಿಕಾಸ್ ವಿ ಕೋ ಎಕ್ಸಿಸ್ಟೆಡ್ ವಿತ್ ದೆಮ್, ವಿ ಲಿವ್ ವಿತ್ ದೆಮ್. ನಾವ್ ಯಾವಾಗ್ಲೂ ನೇಚರ್ ಜೊತೆ ಇದ್ವಿ. ಅಶೋಕ ಕಾಲದಿಂದನೂ ನಮ್ಗೆ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಈ ಮೂಢನಂಬಿಕೆಗಳು ಆಗ್ಲೂ, ನೀವು ಮೂಢನಂಬಿಕೆ ಅನ್ಬೋದು, ನಾನು ಅದನ್ನ ಒಳ್ಳೆ ನಂಬಿಕೆಗಳು ಅಂತ ಹೇಳ್ತೀನಿ. ಇಟ್ಸ್ ಅ ಗುಡ್ ಮಿತ್. ಸೊ ಇದೆಲ್ಲ ನಮ್ಮ ಒಂದು ಕನ್ಸರ್ವೇಷನ್, ನಮ್ಮ ಒಂದು ಸರ್ವೈವಲ್ಗೆ ಇದೆಲ್ಲ ಬೇಕು. ಸೊ ಲೆಟ್ ದೋಸ್ ಬಿಲೀವ್ಸ್ ಕಂಟಿನ್ಯೂ. ನಿಮ್ಗೆ ಕಾಳಿಂಗ ಸರ್ಪಕ್ಕೆ ಆದಂತ ಒನ್ ಅನ್ಫರ್ಗೆಟಬಲ್ ಎನ್ಕೌಂಟರ್ ಅಂದ್ರೆ ಏನು? ಒಂದು ಕ್ಲೋಸ್ ಎನ್ಕೌಂಟರ್ ಅಂದ್ರೆ, ಒಂದು ಜಾಗದಲ್ಲಿ ಒಂದು ಹೆಣ್ಣು ಹಾವಿತ್ತು. ಅಲ್ಲಿ 2 ಕಾಳಿಂಗ ಸರ್ಪ ಜಗಳ ಅಂದ್ರೆ ಕುಸ್ತಿ ಮಾಡ್ತವೆ ಫೀಮೇಲ್ಗೋಸ್ಕರ, ಅಲ್ಲಿತ್ತು. ಇನ್ನೊಂದು ಜಾಗದಲ್ಲಿ 3ನೇದು ಬಂತು. ಓಕೆ, ಅಲ್ಲೊಬ್ರು ನಿಲ್ಸಿದ್ದೆ, ಕರೆಕ್ಟಾ? ಆಮೇಲೆ ನನ್ನ ಜೊತೆ ಯಾರೋ ಫ್ರೆಂಡ್ಸ್ ಇದ್ರು, ಅವ್ರು ಬಂದಾಗ, ಗೌರಿ ಇಲ್ಲೊಂದು ಹಾವಿದೆ. ನಾನು ಅಲ್ಲಿ ಓಡ್ದೆ, ಕಾಳಿಂಗ ಸರ್ಪ ಇತ್ತು ಅಂತ ಹೇಳಿದ್ರು. ಇಲ್ಲ, ಕಾಳಿಂಗ ಸರ್ಪ ಇಲ್ಲಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಒಂದು ಹೆಣ್ಣು ಅಲ್ಲಿದೆ, ಅಲ್ಲೊಬ್ರು ನಿಲ್ಸಿದೀನಿ, ಇನ್ನು 3 ಕಾಳಿಂಗ ಜಾಗದಲ್ಲಿ 3 ಜನ ನಿಲ್ಸಿದೀನಿ, ಇದು 4ನೇ ಕಾಳಿಂಗ ಇರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಅವ್ರನ್ನ ನಾನು ನನ್ನ ಒಂದು ಸೈಂಟಿಫಿಕ್ ನಾಲೆಡ್ಜು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಆಮೇಲೆ ಹಾಗೆ ನಡ್ಕೊಂಬಂದು ನಮ್ಮ ಮನೆಯವರು ಆ ಕಡೆ ಇದ್ರು, ಒಂದು 15 ಅಡಿಯಲ್ಲಿ, ಅವರು ಒಂದು ಹಾವು ನೋಡ್ಕೊಳ್ತಾ ಇದ್ರು. ನಾನು ಬಂದು, ಇಲ್ಲೊಂದು ಮರ ಇತ್ತು, ಇಷ್ಟು ದಪ್ಪ ಮರ, ಕೈ ಹಿಂಗೆ ಇಟ್ಕೊಂಡು ಸ್ಟೈಲಾಗಿ ಹಿಂಗೆ ನಿಂತ್ಕೊಂಡು ಅವ್ರಿಗೆ ಹೇಳ್ತಾ, ಅವ್ರೇನೋ ಕಾಳಿಂಗ ಸರ್ಪ ನೋಡಿದ್ರಂತೆ, ಕಾಳಿಂಗ ಸರ್ಪ ಇರ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ 3 ಆಲ್ರೆಡಿ ಇದೆ ಅಂತ. ನಾನು ಹಿಂಗೆ ಕೈ ಹಿಂಗೆ ಇಟ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ. ಮತ್ತೆ ಅವ್ರು 3 ಜನ ಬಂದ್ರು, ಏನೋ ನನ್ನ ಹತ್ರ ಮಾತಾಡ್ಬೇಕು. ಬಂದಾಗ ಗೌರಿ ಅಂದ್ರು, ವಾಟ್ ಅಂದೆ. ಲುಕ್ ಅಂದ್ರು. ಮೇಲೆ ನೋಡ್ತೀನಿ, ಇಲ್ಲಿದೆ ಕಾಳಿಂಗ ಸರ್ಪ, ಒಂದು ರಂಬೆ ಮೇಲೆ ಹಂಗೆ ನಿಂತಿದೆ, ಎಡೆ ಬಿಚ್ಕೊಂಡು, 1.5 ಅಡಿ 2 ಅಡಿ ಎಡೆ ಬಿಚ್ಚಿದೆ, ಫುಲ್ ಬಾಡಿ. ನನ್ನ ಕೈಯಿಂದ 30 ಸೆಂಟಿಮೀಟರ್, ಒಂದು ಸ್ಕೇಲ್ ಅಷ್ಟು ವ್ಯತ್ಯಾಸದಲ್ಲಿ, ನನ್ನ ತಲೆಗೂ ಅದಕ್ಕೂ 30ರಿಂದ 45 ಸೆಂಟಿಮೀಟರ್ ವ್ಯತ್ಯಾಸ. ಹಾಗೆ ನೋಡ್ತಾ ಇದೆ. ನಾನು ಅಷ್ಟೊತ್ತು ಅವ್ರಿಗೆ ಕತೆ ಹೇಳಿದ್ದೀನಿ, ಅದು ನೋಡ್ತಾನೇ ಇದೆ. ನಾನು ನೋಡ್ತೀನಿ, ಫೇಸ್ ಟು ಫೇಸ್. ಒಂದ್ ಸೆಕೆಂಡ್ ಇದೆ, ನನ್ಗೆ ಅನ್ಸ್ತು ಇಷ್ಟ ಹತ್ರದಲ್ಲಿ ನಾನೇ ಕಿಂಗ್ ಕೋಬ್ರಾ ನೋಡಿಲ್ಲ. ಅಂದ್ರೆ ತುಂಬಾ ಸಲ ಅದು ನನ್ನ ಚಾರ್ಜ್ ಮಾಡಿದಾಗ ನಾನು ಪ್ರಿಪೇರ್ಡ್ ಇರ್ತೀನಿ. ಹುಕ್ ಇಡ್ತೀವಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ವಿ ಆರ್ ಪ್ರಿಪೇರ್ಡ್ ಟು ಫೈಟ್ ವಿತ್ ಇಟ್ ಅಂತ ಹೇಳ್ಬೋದು.
ಇಷ್ಟೊತ್ತರದಲ್ಲಿ ನಾನು ನೋಡೇ ಇಲ್ಲ ಬಟ್ ನನ್ನ ಒಂದು ಉದ್ದೇಶ ಇಲ್ಲಿ ನನಗೆ ಭಯ ಆಯ್ತು. ಅಷ್ಟೇ ಕಾಮಾಗಿ ನಿಧಾನಕ್ಕೆ ಹಿಂದೆ ಹೋದೆ. ಹಾವನು ನಿಧಾನಕ್ಕೆ ತಲೆ ಎತ್ತು, ನಾನು ನಿಧಾನಕ್ಕೆ ಹಿಂದೆ ಹೋದೆ. ಇಲ್ಲಿ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಏನು ಅಂದ್ರೆ, ಅದೇನಾದ್ರೂ ನನ್ನ ಸಾಯಿಸ್ಬೇಕು, ಅದರ ಉದ್ದೇಶ ನನ್ನ ಕಚ್ಚಬೇಕು ಅಂದ್ರೆ ಆರಾಮಾಗಿ ನಾನು ಇಲ್ಲಿ ಕಚ್ತಿತ್ತು ಅಲ್ವಾ. ಕಚ್ಚಲಿಲ್ಲ. ಅದಕ್ಕೂ ಗೊತ್ತು, ಬೈ ಮಿಸ್ಟೇಕ್ ನಾನು ಬಂದಿದ್ನೋ ಏನೋ ಗೊತ್ತಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು. ಅಷ್ಟೊತ್ತು 5 ರಿಂದ 7 ನಿಮಿಷ 8 ನಿಮಿಷ ನಮ್ಮ ಮನೆಯವ್ರ ಹತ್ರ ಮಾತಾಡಿದಾಗ ನೋಡ್ತಾನೇ ತೋತ್ರು, ಕಚ್ಚಲಿಲ್ಲ. ದಟ್ ಈಸ್ ದ ಕನೆಕ್ಷನ್. ಥ್ಯಾಂಕ್ ಯು ವೆರಿ ಮಚ್ ಅನ್ಕೊಂಡು, ದಟ್ ಈಸ್ ದ ಗುಡ್ ಥಿಂಗ್ ಅಬೌಟ್ ದ ಕಿಂಗ್ ಕೋಬ್ರಾ ಇನ್ ಇಂಡಿಯಾ. ಕಾಳಿಂಗ ಇಂಥ ಒಂದು ಹಾವನ್ನ ನಾವು ಸಾಯಿಸ್ತೀವಿ, ಕಾಡನ್ನ ನಾಶ ಮಾಡಿ ಇವತ್ತಿಲ್ಲ ನಾಳೆ ಅದು ಉಳಿದೇ ಹೋಗುತ್ತೆ ಅಂದಾಗ ನನಗೆ ತುಂಬಾನೇ ಮನಸ್ಸಿಗೆ ಬೇಜಾರಾಗುತ್ತೆ. ದಟ್ ಇಸ್ ಕಿಂಗ್ ಕೋಬ್ರಾ ಫಾರ್ ಮಿ. ದಟ್ ಇಸ್ ಕಾಳಿಂಗ. ಕಾಳಿಂಗ, ದ ಮೆಜೆಸ್ಟಿ ಯೂಸ್ ದ ಪವರ್ ವೆನ್ ಯು ಹ್ಯಾವ್ ಟು. ಇಟ್ಸ್ ಅ ಕಿಂಗ್ ಅಂದ್ರೆ ಅವ್ರಿಗೊಂದು ಸ್ಟೇಟ್. ಐ ಥಿಂಕ್ ಯು ಹವ್ ಕವರ್ಡ್ ಅ ಲಾಟ್ ಆಫ್ ಟಾಪಿಕ್ಸ್ ಆಫ್ ಯುವರ್ ಲೈಫ್. ಬಟ್ ಇನ್ನು ನೀವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ. ನ್ಯಾಷನಲ್ ಜಿಯೋಗ್ರಫಿಕ್ ಆಗ್ಬೋದು ಅಥವಾ ಡಿಸ್ಕವರಿ ಆಗ್ಬೋದು, ಈ ಥರ ಹಲವಾರು ಇಂಟರ್ನ್ಯಾಷನಲ್ ಫೋರಮ್ಸ್ ನಲ್ಲಿ ತಾವು ಕರ್ನಾಟಕವನ್ನ ಪ್ರತಿನಿಧಿಸಿ ನಮ್ಮ ಕಾಳಿಂಗ ಬಗ್ಗೆ ಅರಿವನ್ನ ಮೂಡಿಸಿ, ಅದಕ್ಕೀಗ ಜಗತ್ತಿನಾದ್ಯಂತ ನಮ್ಮ ಕನ್ನಡದಲ್ಲೇ ಕಾಳಿಂಗ ಅಂತ ಕರಿಬೇಕು ಅನ್ನೋ ಮಟ್ಟಕ್ಕೆ ಯು ಡೆಡಿಕೇಟೆಡ್ ಯುವರ್ ಲೈಫ್. ಐ ಥಿಂಕ್ ಐ ವಾಂಟ್ ಟು sincerely bow for your efforts and also give you a small token of appreciation on behalf of my team. So a warm welcome nam ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. That's for you. That's good gift. Nayaka with Vinayaka. So I love your episodes. Yeah. Thank you. So I hope you had a fantastic conversation with us. ಹೇಗೆ ಅನ್ಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು? Always pleasure to talk about king cobras and ನಿಮ್ ತರ ಎನರ್ಜಿ. ನಿಮ್ಗೆ ಅಷ್ಟು ನೀವು ಎಷ್ಟು ನಮ್ಮ ಬಗ್ಗೆ ಆಗ್ಲಿ ಕಾಳಿಂಗ ಸರ್ಪ ನೋಟ್ಸ್ ತಗೊಂಡು ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ರಲ್ಲ, ಐ ರಿಯಲಿ ಅಪ್ರಿಷಿಯೇಟ್. ನಮ್ಮ ಒಂದು ಈ ಎಪಿಸೋಡ್ ಎಲ್ಲರೂ ನೋಡ್ಬೇಕು, ಎಲ್ಲರೂ ತಿಳ್ಕೋಬೇಕು ನಮ್ಮ ಕಾಳಿಂಗ. ವಿ ಶುಡ್ ಫೀಲ್ ಪ್ರೌಡ್. ಕರ್ನಾಟಕ ಶುಡ್ ಫೀಲ್ ಪ್ರೌಡ್. ಹೆಮ್ಮೆ ಅನ್ಸ್ಬೇಕು ಅವ್ರಿಗೆ. ಎಲ್ಲರೂ ಕಾಳಿಂಗನ ನೀವು ಮುಟ್ಟಬೇಕು, ಮಾತಾಡಿಸ್ಬೇಕು ಅಂತ ಹೇಳಕ್ಕಾಗಲ್ಲ, ಇಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಹೆಮ್ಮೆ ಪಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಐ ಥಿಂಕ್ ಅದನ್ನ ನಾವು ತಾವು ಚೆನ್ನಾಗಿ ನನ್ನಲ್ಲಿ ಒಂದು ಒಳ್ಳೆ ಹೆಮ್ಮೆ ಅಥವಾ ಹಿರಿಮೆಯನ್ನ ನೆಟ್ಟಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆನ್ ದಟ್ ನೋಟ್, ಒನ್ಸ್ ಅಗೇನ್ ಲಾಟ್ ಆಫ್ ಥ್ಯಾಂಕ್ಸ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕೆಂದ್ರೆ ನಿಮ್ಮ ಬದುಕನ್ನ ಒಂದಕ್ಕೆ ಮುಡಿಪಾಗಿಟ್ಟು ಅದ್ರ ಬಗ್ಗೆ 4 ಜನಕ್ಕೆ ತಿಳಿಸ್ತಾ ಇದ್ದೀರಾ. ಐ ವಿಶ್ ಯು ದ ಬೆಸ್ಟ್. More energy to you, sir. Thank you very much. I really appreciate it. Thank you. So ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಯೋಚನೆಗಳು ಏನಾದ್ರು ಇದ್ರೆ, ಅಥವಾ ಗೌರಿಶಂಕರ್ ಅವ್ರನ್ನ ತಾವು ಭೇಟಿ ಮಾಡಿದೀರಾ, ನಿಮ್ಮ ಅವರ ಒಂದು ಎನ್ಕೌಂಟರ್ ಹೇಗಿತ್ತು, ಈ ಕಾಳಿಂಗ ಮತ್ತು ನಿಮ್ಮ ಎನ್ಕೌಂಟರ್ ಹೇಗಿತ್ತು, ನಾನು ನಿಮಗೆ ಕಾಳಿಂಗ ಅಂತಾನೆ ಹೆಸರಿಟ್ಬಿಡ್ತೀನಿ ಸರ್. ಕಾಳಿಂಗ ಗೌರಿ. ಸೊ ತಮ್ಮ ಅನುಭವಗಳು, ಹಾವಿನ ಜೊತೆಗೆ ತಮ್ಮ ಅನುಬಂಧ ಏನು, ಅದನ್ನೆಲ್ಲ ತಾವು ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು. ಇದನ್ನ 4 ಜನಕ್ಕೆ ತಿಳಿಸ್ಬೇಕು. ಕೈಂಡ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಐ ವಿಶ್ ಯು ಅ ವೆರಿ ವೆರಿ ಬ್ಯೂಟಿಫುಲ್ ವೀಕ್. ಮತ್ತೆ ಸಿಗೋಣ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ. ಸಿಗ್ತೀನಿ. ಅಲ್ಲಿವರೆಗೂ ವಿನಾಯಕ್ ಜೋಶಿನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು. ಸೈನಿಂಗ್ ಆಫ್ ಫ್ರಮ್ ನಾಯಕ ವಿತ್ ವಿನಾಯಕ.